ಬೆಳ್ತಂಗಡಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಅವರು ಹಾಗೂ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖಾಧಿಕಾರಿಗಳು ತಮ್ಮ ಸಭಾ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಪ್ರತ್ಯೇಕವಾದಂಥ ಒಂದು ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದರಲ್ಲಿ ತಾವುಗಳು ಆಸನ ಸ್ವೀಕರಿಸಿ ಈ ಸಭೆಯನ್ನು ಚಂದಗಾಣಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ಸಜ್ಜನ ನಾಗರಿಕ ಬಂಧುಗಳು, ಈ ಸಭೆಯ ಮುಂಭಾಗದಲ್ಲಿ ಆಸೀನರಾಗಿ ಸಭೆಯನ್ನು ಚಂದಗಾಣಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಸಜ್ಜನ ನಾಗರಿಕ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ತಮ್ಮ ಇರುವಂಥ ಆಸನಗಳನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಹಾಗೆ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಮೀಡಿಯಾ ಮಿತ್ರರಿಗೂ ನಾನು ಸ್ವಾಗತಿಸುತ್ತಿದ್ದೇನೆ. ಆತ್ಮೀಯರೇ, ಈಗ ತಾನೇ ನಮ್ಮ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಈ ಭಾಗದ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಭಾಧ್ಯಕ್ಷರನ್ನು ವಹಿಸಿಕೊಂಡಿದ್ದಾರೆ. ಅದರೊಂದಿಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ತಾಲೂಕು ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಮಾನ್ಯ ದಂಡಾಧಿಕಾರಿಗಳು ಹಾಗೂ ವಿವಿಧ ಇಲಾಖಾಧಿಕಾರಿಗಳು ಆಸನ ಸ್ವೀಕರಿಸಿಕೊಂಡಿದ್ದಾರೆ. ಮೊದಲನಿಗಾಗಿ ನಾವು ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ ಸರ್. जय हे कर्नाटक माते, जय सुंदर नदी वनलय नाडे, जय देव ऋषिಗಳ ಭೇಟಿ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದನ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತಂಜಾಂಬೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುವಿನ ನೀರಯ ಸಾರೆ, ನಿನ್ನಯ ಕೊರಳಿನ ಮಾರೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತಂಜಾಂಬೆ, ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ನನ್ನ ಷಡಕ್ಷರಿ ಪುಣ್ಯ, ಪಂಪಲ ಕುಮಿಪತಿ ಜನ್ಮ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮ ಆನಂದ ಕಬೀರರ ಭಾರತ ಜನನಿಯ ತಂಜಾಂಬೆ, ಭೈರವ ಹೊಯ್ಸಳ ರಾಣಿದ ನಾಡೆ, ನಂಕನ ಜತನರ ನೆಚ್ಚಿನ ಬೇರೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರಗಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತಂಜಾಂಬೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಭಾರತ ವೈದಿಕರ ನಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನತೆಯ ತಂಜಾಂಬೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. 2024-25 ಸಾಲಿನ ಈ ನಾರಾವಿ ಕ್ಷೇತ್ರದ ವಲಯದಲ್ಲಿ 2ನೇ ಹಂತದಲ್ಲಿ ನಡೆಯುವಂಥ ಈ ಜನಸ್ಪಂದನ ಕಾರ್ಯಕ್ರಮದ ಭಾಗವಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು ಆದಂಥ ಶ್ರೀಯುತ ಉಮೇಶ್ ಎನ್ ನಡ್ತಿಗಲ್ ಇವರಿಂದ. ವೇಣೂರಿನ ಮಹಾಲಿಂಗೇಶ್ವರ ದೇವರನ್ನು ಮನಸ ಸ್ಮರಿಸುತ್ತಾ ಎಲ್ಲ ವೇದಿಕೆಯಲ್ಲಿರುವಂತಹ ಶಾಸಕರೇ, ಅಧಿಕಾರಿ ವರ್ಗದವರೇ ಹಾಗೂ ಸೇರಿರುವಂಥ ಎಲ್ಲ ಬಂಧು ಭಗಿನಿಯರೇ, ಬೆಳ್ತಂಗಡಿಯ ನಮ್ಮ ನೆಚ್ಚಿನ ಶಾಸಕರಾಗಿರುವಂಥ ಶ್ರೀಯುತ ಹರೀಶ್ ಪೂಂಜಾರವರು ಅನೇಕ ಮೊದಲುಗಳ ಕಾರ್ಯಕ್ರಮಗಳ ಸರದಾರ ಅಂತ ಹೇಳಿದರೂ ತಪ್ಪಲ್ಲ. ತುಂಬ ಕಾರ್ಯಕ್ರಮಗಳನ್ನು ಒಂದು ರಾಜಕೀಯ ವ್ಯಕ್ತಿಯಾಗಿ, ನೇತಾರನಾಗಿ ಅನೇಕ ಜನರು ಒಂದು ಮಾಮೂಲಿ ಪರಿಪಾಠದ ಜೊತೆಗೆ ಮಾಡ್ತಾ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲ ಕಡೆ ಸರ್ವೇ ಸಾಧಾರಣವಾಗಿ ನೋಡ್ತಾ ಇದ್ದೇವೆ. ಆದರೆ ಇವರು ಆ ರೀತಿಯಲ್ಲ. ಕಾರ್ಯಕ್ರಮಗಳು ಅಂಥದ್ದೇ ಆಗಿದ್ದರೂ ಕೂಡ ಅದನ್ನು ವಿಭಿನ್ನವಾಗಿ ಜನಾಕರ್ಷಣೀಯವಾಗಿ ಮಾಡುತ್ತಾ ಹೆಚ್ಚು ಜನರನ್ನು ತಲುಪುವ ರೀತಿಯಲ್ಲಿ ಅದನ್ನು ಮಾಡುವುದರಲ್ಲಿ ನಿಸ್ಸೀಮರು ಅಂತ ಹೇಳುವುದನ್ನು ಈಗಾಗಲೇ ರಾಜ್ಯದಾದ್ಯಂತ ಸಾಬೀತು ಮಾಡಿರುವಂಥ ಅನೇಕ ಘಟನೆಗಳು ನಮ್ಮ ಕಣ್ಣ ಮುಂದಿದೆ. ಉದಾಹರಣೆಗೆ ಹೇಳುವುದಾದರೆ, ನಮ್ಮಲ್ಲಿ
ಹಿಂದೆ ಎಂದೂ ಬಾರದಂಥ ನೆರೆ ಒಂದು ಬಂದು ಬೆಳ್ತಂಗಡಿಯನ್ನು ವಿಪರೀತ ಕಾಡಿದಾಗ ಇವರು ಕಾಳಜಿ ಕೇಂದ್ರ ಅಂತ ಹೇಳಿ ಅಲ್ಲಿರುವಂಥ ಒಂದು ಗಂಜಿ ಕೇಂದ್ರ ಅಂತ ಆವರೆಗೆ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಹೆಸರು ಏನಿತ್ತು, ಅದಕ್ಕೆ ಕಾಳಜಿ ಕೇಂದ್ರ ಅನ್ನುವ ಹೆಸರನ್ನಿಟ್ಟು ಅದು ಇವತ್ತು ಇಡೀ ರಾಜ್ಯದಲ್ಲೇ ಎಲ್ಲರೂ ಕೂಡ ಆ ಹೆಸರನ್ನೇ ಅನುಸರಿಸಿಕೊಂಡು ಬಂದಿರುವಂಥದ್ದು ನಮಗೆ ಗೊತ್ತಿದೆ. ನಾನಿದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಆನಂತರ ಬಂದಿರತಕ್ಕಂಥ ಒಂದು ಸಾರ್ವಜನಿಕ ಯಾವುದಾದ್ರೂ ಹಬ್ಬ ಹರಿದಿನ ಆಗಿರ್ಬೋದು, ಸರ್ಕಾರಿ ಕಾರ್ಯಕ್ರಮಗಳಾಗಿರ್ಬೋದು, ಇವರ ಕಲ್ಪನೆಯ ಅಭೂತಪೂರ್ವವಾಗಿರ್ತದೆ ಅಥವಾ ಅಗಾಧ ಕಲ್ಪನೆ ಜೊತೆಗೆ ಮಾಡಿರ್ತಾರೆ. ಅಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿರೋದರಲ್ಲಿ ಇದು ಕೂಡ ಒಂದು ಅಂಥ ಕಾರ್ಯಕ್ರಮ. ಸರ್ಕಾರದ ಅಧಿಕಾರಿಗಳಲ್ಲಿ, ಸರ್ಕಾರಿ ಅಧಿಕಾರಿಗಳಲ್ಲಿ ನಾವೇನು ಸಂವಿಧಾನದಲ್ಲಿ ಹೇಳಿರುವಂತಹ ಕಲ್ಯಾಣ ರಾಜ್ಯದ ಕಲ್ಪನೆ ಇದೆ, ಆ ಕಲ್ಯಾಣ ರಾಜ್ಯದ ಕಲ್ಪನೆಯನ್ನು ಜನರ ಮನೆ ಮನೆಗೆ ಮುಟ್ಟಿಸುವುದರ ಬಗ್ಗೆ ಯೋಚನೆ ಮಾಡಿದಂಥ ಓರ್ವ ಶಾಸಕರು ಬೆಳ್ತಂಗಡಿಯ ಶಾಸಕರು. ಅವರು ಪಂಚಾಯತ್ನ ಹತ್ತಿರ ಅಧಿಕಾರಿಗಳನ್ನು ಕರೆದು ತಂದು ಜನರ ಸಮಸ್ಯೆಗಳನ್ನು ಆಲಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ತುಂಬಾ ಶ್ಲಾಘನೀಯ ಅಂತ ಅನಿಸಿರುವಂಥ ಕಾರ್ಯಕ್ರಮ. ಇವತ್ತು ಬೆಳಗ್ಗೆ ನಾರವಿಯಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಗೊಂಡು ತುಂಬ ಉತ್ತಮ ರೀತಿಯ ಒಂದು ಸ್ಪಂದನೆಯನ್ನು ಗಳಿಸಿರುವಂಥದ್ದು. ನಾವೀಗಾಗಲೇ ರಾಜ್ಯದಲ್ಲಿ ಅನೇಕ ಮಂತ್ರಿಗಳು ಮಹೋದಯರುಗಳು ಇಂಥ ಕಾರ್ಯಕ್ರಮಗಳನ್ನು ನಡೆಸಿರುವಂಥದ್ದನ್ನು ಕೇಳಿದ್ದೇವೆ, ತಿಳ್ಕೊಂಡಿದ್ದೇವೆ. ಆದರೆ ಶಾಸಕರೊಬ್ಬರು ರಾಜ್ಯದಲ್ಲಿ ಎಲ್ಲ ಕಡೆಗೆ ಪಂಚಾಯತುಗಳಿಗೆ ಭೇಟಿ ಕೊಟ್ಟು ಜನರ ಬಳಿ ಅಧಿಕಾರಿ ವರ್ಗಗಳನ್ನು ಕರೆತಂದು ಆ ಮೂಲಕವಾಗಿ ಜನರು ಮತ್ತು ಅಧಿಕಾರಿಗಳ ಮಧ್ಯೆ ಇರತಕ್ಕಂಥ ಒಂದು ಏನು ಆ ಒಂದು ಅಂತರವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿಯೇ ಒಂದು ಪ್ರಯತ್ನವನ್ನು ಮಾಡಿರ್ತಾರೆ. ಇದರ ಎರಡನೇ ಕಾರ್ಯಕ್ರಮವಾಗಿ ವೇಣೂರು ಗ್ರಾಮ ಪಂಚಾಯತಿನ ಈ ಒಂದು ಗಾರ್ಡನ್ ವ್ಯೂ ಸಭಾಂಗಣದಲ್ಲಿ ಇದೀಗ ನಡೆದಿದ್ದು, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ನಮ್ಮ ಬೆಳ್ತಂಗಡಿಯ ನೆಚ್ಚಿನ ಶಾಸಕರು, ಹಾಗೆ ಈ ಎಲ್ಲ ಕಾರ್ಯಕ್ರಮದ ಸೂತ್ರಧಾರಿಗಳು ಹಾಗೂ ಅಭಿವೃದ್ಧಿಯ ಹರಿಕಾರರು ಆಗಿರುವಂಥ ಶ್ರೀಯುತ ಹರೀಶ್ ಪೂಂಜಾರ್ ಅವರು. ಇವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ನೇಮಯ್ಯ ಕುಲಾಲ್ರವರು ಹೂವನ್ನಿತ್ತು ಸ್ವಾಗತಿಸಬೇಕು ಅಂತೇಳಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಅಂತೆಯೇ ನಮ್ಮ ಈ ವೇದಿಕೆಯಲ್ಲಿ ಇರುವಂಥವರು ತಾಲೂಕು ದಂಡಾಧಿಕಾರಿಗಳು, ತಹಶೀಲ್ದಾರ್ ಆಗಿರುವಂಥ ಶ್ರೀಯುತ ಪೃಥ್ವಿ ಸಾನಿಕಂ. ಇವರು ಉತ್ತಮ ಆಡಳಿತಾಧಿಕಾರಿ ಎಂದು ಹೆಸರನ್ನು ಗಳಿಸಿರುವಂಥವರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರನ್ನು ಶ್ರೀಯುತ ಅರುಣ್ ಕ್ರಾಸ್ತರ್ ಅವರು ಹೂವನ್ನಿತ್ತು ಗೌರವಿಸಬೇಕು ಅಂತೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಂತೆಯೇ ನಮ್ಮ ಜೊತೆ ಶ್ರೀಯುತ ಭವಾನಿ ಶಂಕರ್ ನಮ್ಮ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಯವರು ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀಯುತ ಸುಂದರ ಹೆಗಡೆ ಅವರು ಹೂವನ್ನಿತ್ತು ಸ್ವಾಗತಿಸಬೇಕು ಅಂತೇಳಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಅವರಿಗೆ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅವರಿಗೆ ಶ್ರೀಯುತ ವಿಜಯಗೌಡ ವೇಣೂರು ಇವರು ಹೂವನ್ನಿತ್ತು ಸ್ವಾಗತಿಸಬೇಕು ಅಂತೇಳಿ ಅವರನ್ನು ಕೋರಿಕೊಳ್ತಾ ಇದ್ದೇನೆ. ಅಂತೆಯೇ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪಂಚಾಯತಿನ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಅವರನ್ನು ಶ್ರೀಮತಿ ಸಂಭಾಷಿಣಿ ಉದಯ್ ಕುಮಾರ್ ಇವರು ಹೂವನ್ನಿತ್ತು ಸ್ವಾಗತಿಸಬೇಕು ಅಂತೇಳಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಅಂತೆಯೇ ವೇದಿಕೆಯಲ್ಲಿರುವಂತಹ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಇಂಜಿನಿಯರ್ ಆಗಿರ್ತಕ್ಕಂಥ ಶ್ರೀಯುತ ಜಗದೀಪ್ ಶೇಟ್ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಶ್ರೀಯುತ ಹರೀಶ್ PS ಇವರು ಹೂವನ್ನಿತ್ತು ಸ್ವಾಗತಿಸಬೇಕು ಅಂತೇಳಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಅಂತೆಯೇ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥವರು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳು, ಹಾಗೆಯೇ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಹಾಗೆಯೇ ಸಹಾಯಕ ನಿರ್ದೇಶಕರು ಸರ್ವೆ ಇಲಾಖೆ, ಅಂತೆಯೇ ಎಲ್ಲ ಅನ್ಯಾನ್ಯ ಮೆಸ್ಕಾಂನ ಅಧಿಕಾರಿಗಳು, ಹಾಗೆ ಎಲ್ಲ ಅನ್ಯಾನ್ಯ ಜವಾಬ್ದಾರಿ ಇರುವಂತಹ ಎಲ್ಲ ತಾಲೂಕಿನ ಅಧಿಕಾರಿಗಳಿದ್ದು ಇವರೆಲ್ಲರನ್ನು ಕೂಡ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಯುತ ಅರುಣ್ ಹೆಗಡೆಯವರು, ಶ್ರೀಯುತ ಸುನಿಲ್ ರವರು ವೇದಿಕೆ ಬಂದವರನ್ನು ಹೂವನ್ನಿತ್ತು ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅರುಣ್ ಹೆಗಡೆಯವರು ಕರಿಮಣೇಲು, ಶ್ರೀಯುತ ಸುನೀಲ್ ರವರು ಬಜಿರೆ,
ಅಂತೆಯೇ ಶ್ರೀಮತಿ ವೀಣಾ ದೇವಾಡಿಗರವರು ಹೂವನ್ನಿತ್ತು ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಈ ಒಂದು ಸಾರ್ವಜನಿಕರ ಕುಂದುಕೊರತೆಗಳನ್ನು ಅಹವಾಲುಗಳನ್ನು ಕೇಳಿಕೊಳ್ಳಲಿರುವಂಥ ಎಲ್ಲ ಅಧಿಕಾರಿ ವರ್ಗದವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ವೇದಿಕೆಯ ಬಲಭಾಗದಲ್ಲಿ ಇರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರನ್ನು ಕೂಡ ಸ್ನೇಹಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಎಲ್ಲ ತಾಲೂಕು ಪಂಚಾಯತ್ನ ಅಂತೆಯೇ ಎಲ್ಲ ತಾಲೂಕಿನ ವಿವಿಧ ಇಲಾಖೆಗಳ ಕಿರಿಯ ಅಧಿಕಾರಿ ವರ್ಗದವರನ್ನು ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಸೇರಿರುವಂಥ ಎಲ್ಲ ಜನರನ್ನು ಸಜ್ಜನ ಬಾಂಧವರನ್ನು ಕೂಡ ಸ್ವಾಗತಿಸಿಕೊಳ್ಳುತ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಮುಂದಕ್ಕೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹರೀಶ್ ಪುಂಜರವರು ನಡೆಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್. ಕರ್ನಾಟಕ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಈಗ ತಾನೇ 2024-25 ಸಾಲಿನ ಜನಸ್ಪಂದನ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ಸನ್ಮಾನ್ಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹರೀಶ್ ಪೂಂಜಾರಿ ಅವರಿಂದ ಕಾರ್ಯಕ್ರಮ ಉದ್ಘಾಟನೆಯ ಮಾತುಗಳು. ವೇಣೂರಿನ ಸ್ಥಳ ಸಾನ್ನಿಧ್ಯದ ಎಲ್ಲ ದೇವರನ್ನು ಮನಸಾರೆ ವಂದಿಸ್ತಾ ವೇಣೂರು ಪಂಚಾಯತ್ ವ್ಯಾಪ್ತಿಯ ಜನಸ್ಪಂದನ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಪಂಚಾಯತ್ನ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ತಹಶೀಲ್ದಾರ್ರವರೇ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರೇ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಬಂಧುಗಳೇ, ಸೇರಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರೇ, CA ಬ್ಯಾಂಕಿನ ಅಧ್ಯಕ್ಷರೇ, ನಿರ್ದೇಶಕರುಗಳೇ, ಎಲ್ಲ ವೇಣೂರು ಪಂಚಾಯತ್ ವ್ಯಾಪ್ತಿಯ ಗ್ರಾಮಸ್ಥರೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಇವತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು ಪಂಚಾಯತಿನ ಮಟ್ಟದ ಜನಸಂಪರ್ಕ ಸಭೆಯನ್ನು ನಡೆಸುವಂತಹ ಒಂದು ಕಾರ್ಯವನ್ನು ಇವತ್ತು ನಾರಾವಿಯಿಂದ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳಿಗೆ ಕಿವಿಯಾಗ್ತಕ್ಕಂಥ ಕೆಲಸವನ್ನು ಗ್ರಾಮ ಮಟ್ಟದಲ್ಲಿ ಬಂದು, ಪಂಚಾಯತ್ ಮಟ್ಟದಲ್ಲಿ ಬಂದು ಅಧಿಕಾರಿಗಳ ಜೊತೆ ಸೇರಿ ಆ ಸಮಸ್ಯೆಯನ್ನು ಇತ್ಯರ್ಥ ಮಾಡತಕ್ಕಂಥ, ಪರಿಹರಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಈ ಹಂತದಲ್ಲಿ ಮಾಡಬೇಕೆನ್ನುವಂಥ ಕಲ್ಪನೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಅನೇಕ ಸಂದರ್ಭಗಳಲ್ಲಿ ಗ್ರಾಮೀಣ ಪ್ರದೇಶದಿಂದ ಜನ ಯಾವುದೋ ಕೆಲಸ ಕಾರ್ಯಗಳಿಗೆ ಇಲಾಖೆ ಸುತ್ತುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಮತ್ತು ಕೆಲವು ಮಾಹಿತಿಗಳ ಕೊರತೆಯಿಂದಾಗಿ ಸಮಸ್ಯೆಯಾಗಿಯೇ ಉಳಿದಿರ್ತಕ್ಕಂಥದ್ದನ್ನು ನಾವು ಕಂಡಿರ್ತಕ್ಕಂಥದ್ದು. ಈ ಎಲ್ಲ ನಿಟ್ಟಿನಲ್ಲಿ ಈ ರೀತಿಯ ಒಂದು ಜನಸ್ಪಂದನದ ಕಾರ್ಯಕ್ರಮದ ಮೂಲಕ ಜನರ ಸಮಸ್ಯೆಗಳನ್ನು ಪಂಚಾಯತಿಗಳಲ್ಲಿ ಆಲಿಸಿ ಅದನ್ನು ಆದಷ್ಟು ಬೇಗ ಪರಿಹರಿಸ್ತಕ್ಕಂಥ ನಿಟ್ಟಿನ ಒಂದು ಕಾರ್ಯವನ್ನು ಮಾಡತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ರಾಜ್ಯದಲ್ಲಿ ಮೊದಲ ಬಾರಿಗೆ ಮಾಡಿದ್ದಿದ್ರೆ ಅದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ನಾನು ಈ ಕಾರ್ಯಕ್ರಮದ ಪ್ರಾರಂಭ ಹಂತದಲ್ಲಿ ಒಂದಷ್ಟು ಜನರಿಗೆ ಹೇಳಿದ್ದೆ, ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಬಂದರೆ ಈ ವೇದಿಕೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಇಲಾಖೆಯ ಸಮಸ್ಯೆ ಆಗ್ತದೆ. ಕಾರ್ಯಕ್ರಮದ ಮುಂದೆ ಬೆರಳೆಣಿಕೆ ಸಂಖ್ಯೆ ಇದ್ದರೆ ಸಮಸ್ಯೆಗಳು ಆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಡಿಮೆ ಇದೆ ಎನ್ನುವಂಥರ ಅರ್ಥ ಎನ್ನುವಂಥದ್ದನ್ನು ನಾನು ಹೇಳಿದ್ದೆ. ಪ್ರಾಯಶಃ ನನಗೆ ಇವತ್ತು ನಾರಾವಿಯಲ್ಲಿ ಆದ ಜನಸ್ಪಂದನದ ಕಾರ್ಯಕ್ರಮದಲ್ಲಿ ನನಗೆ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಒಂದು 200-250 ಸಂಖ್ಯೆಯ ಜನ ಮಾತ್ರ ಉಪಸ್ಥಿತರಿದ್ದರು. ಯಾಕಂತ ಹೇಳಿದ್ರೆ ನಾನು ಕೇಳಿದೆ ನಮ್ಮ ರಾಜಣ್ಣನ ಹತ್ರ ಎಷ್ಟು ಜನ ಇದ್ದಾರೆ ಅಂತೇಳಿ. ನಮ್ಮದು ಟೋಟಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ 3500ದಿಂದ 4000 ಜನ ಇದ್ದಾರೆ. 4000 ಜನರಲ್ಲಿ 250 ಜನರ ಮಾತ್ರ ಸಮಸ್ಯೆಗಳು ಇದೆ ಅಂತ ಆದರೆ 4200-300 ಜನರಿಗೆ ಯಾವುದೇ ಸಮಸ್ಯೆಗಳು ಸರ್ಕಾರಿ ಇಲಾಖೆಯ ಮೂಲಕ ಪೆಂಡಿಂಗ್ ಇಲ್ಲ ಎನ್ನುವಂಥದ್ದು ಸಹ ಒಂದು ಖುಷಿಯ ವಿಚಾರ ಎನ್ನುವಂಥದ್ದನ್ನು ಹೇಳಿದ್ದೆ. ಪ್ರಾಯಶಃ ಇಲ್ಲಿಯ ಸಂಖ್ಯೆ ನೋಡಿದಾಗಲೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಆ ರೀತಿಯ ಗ್ರಾಮ ಮಟ್ಟದಲ್ಲಿ ಸಮಸ್ಯೆಗಳು ಇಲ್ಲ ಎನ್ನುವಂಥದ್ದನ್ನು ನಾನು ಭಾವಿಸ್ತೇನೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಾಯಶಃ ಕೆಲವು ಸಮಸ್ಯೆಗಳು ಸಾರ್ವತ್ರಿಕವಾಗಿರ್ತಕ್ಕಂಥದ್ದು. ಒಂದು ಅಕ್ರಮ ಸಕ್ರಮ ವಿಲೇವಾರಿಯ ವಿಷಯದ ಕುರಿತಾಗಿ ಈಗಾಗಲೇ 2 ಸಿಟ್ಟಿಂಗನ್ನು ಈ ಹೊಸ
ಅಕ್ರಮ ಸಕ್ರಮ ಸಮಿತಿ ಆದ ನಂತರ ಮಾಡಿದ್ದೇವೆ. 3ನೇ ಸಿಟ್ಟಿಂಗನ್ನು 21ನೇ ತಾರೀಕು ಮಾಡಲಿಕ್ಕಿದ್ದೇವೆ. ಇಲ್ಲಿಯ VA ಮತ್ತು RIಗಳಿಗೆ ನಾನು ಸೂಚನೆ ಕೊಡ್ತೇನೆ ತಹಶೀಲ್ದಾರರ ಮೂಲಕ. 21ರ ದಿನಾಂಕದಂದು ನಡೀತಕ್ಕಂಥ ಅಕ್ರಮ ಸಕ್ರಮದ ಸಿಟ್ಟಿಂಗಿಗೆ ಆದಷ್ಟು ಹೆಚ್ಚಿನ ಫೈಲುಗಳನ್ನು ವೇಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ತಂದು ಒಂದಷ್ಟು ಬಂಧುಗಳಿಗೆ ಅಕ್ರಮ ಸಕ್ರಮದಲ್ಲಿ ಮಂಜೂರಾತಿ ನೀಡತಕ್ಕಂಥ ಪ್ರಕ್ರಿಯೆಗೆ ನೀವೆಲ್ಲರೂ ಸಹಕಾರ ಕೊಡಬೇಕು ಮತ್ತು ತ್ವರಿತವಾಗಿ ಆ ಕೆಲಸವನ್ನು ನಿರ್ವಹಿಸಬೇಕೆನ್ನುವಂಥ ಮನವಿಯನ್ನು ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಒಂದು ನಿಮಗೆಲ್ಲರಿಗೂ ಗೊತ್ತಿರಲಿ, ಅಕ್ರಮ ಸಕ್ರಮದ ಮಂಜೂರಾತಿಯ ದೃಷ್ಟಿಯಿಂದ ಕಳೆದ ಸರ್ಕಾರ ಇರುವವರೆಗೂ ಇದ್ದಂತಹ ರೀತಿಯನ್ನು ಬದಲಾವಣೆ ಮಾಡಿ ಪ್ರಸ್ತುತ ಕಂದಾಯ ಇಲಾಖೆ ಸಚಿವರು ಒಂದು ಹೊಸ ಆ್ಯಪ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹೊಸ ಆ್ಯಪ್ನ ಮೂಲಕ VA ಸ್ಥಳದಲ್ಲಿ ಹೋಗಿ ಆ ಆ್ಯಪಿನ GPS ಫೋಟೋ ತೆಗೆದು ಆ ಮೂಲಕ ಅದನ್ನು ಅಪ್ಲೋಡ್ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ಚಾಲನೆ ಮಾಡ್ತಾರೆ. ಆ ಆ್ಯಪ್ನ ಮೂಲಕ ಸಿಟ್ಟಿಂಗ್ನವರೆಗೆ ಬಂದಿರತಕ್ಕಂಥ ಫೈಲನ್ನು ಮಾತ್ರ ಸಿಟ್ಟಿಂಗಲ್ಲಿ ಮಂಜೂರಾತಿ ಮಾಡಲಿಕ್ಕೆ ಆಗುವಂಥ ವ್ಯವಸ್ಥೆಗಳಿದೆ. ಪ್ರಾಯಶಃ ಈ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಜನಪ್ರತಿನಿಧಿಗಳು ನಾವು ಕಂದಾಯ ಸಚಿವರಿಗೆ ಭೇಟಿ ಮಾಡಿ ಈ ರೀತಿಯ ಆ್ಯಪಿನ ಮೂಲಕ ಅಕ್ರಮ ಸಕ್ರಮದ ಸಿಟ್ಟಿಂಗ್ ಮಾಡಿದರೆ ಜನಸಾಮಾನ್ಯರಿಗೆ ಅಕ್ರಮ ಸಕ್ರಮದ ಮಂಜೂರಾತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ಅವರಿಗೆ ವಿವರಿಸಿದ್ದೇವೆ. ಒಂದಷ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ಸರಳೀಕರಣ ಆ್ಯಪಿನಲ್ಲಿ ಮಾಡ್ತೇವೆ ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಈಗ ಯಥಾಪ್ರತಿಯಾಗಿ ನಾವು ಆ ಅಕ್ರಮ ಸಕ್ರಮದ ಮಂಜೂರಾತಿಯ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ. ಅದರಿಂದಾಗಿ VA ಮತ್ತು RIಗಳು ಇದನ್ನು ಗಮನ ಇಟ್ಟುಕೊಂಡು ಆದಷ್ಟು ಹೆಚ್ಚಿನ ಫೈಲುಗಳನ್ನು ವೇಣೂರು ಪಂಚಾಯತ್ ವ್ಯಾಪ್ತಿಯಿಂದಲೂ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ಮಾಡ್ತಾ, ಪ್ರಾಯಶಃ ಇವತ್ತು ವೇಣೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಅಥವಾ ಇಡೀ ತಾಲೂಕಿನಲ್ಲಿ 94C ಹಕ್ಕುಪತ್ರದ ಬಗ್ಗೆ ಒಂದಷ್ಟು ವಿಲೇವಾರಿ ಆಗಬೇಕೆನ್ನುವಂಥದ್ದು ನಿರೀಕ್ಷೆ ಇರತಕ್ಕಂಥದ್ದು. ಈಗಾಗಲೇ ನಾರಾವಿಯ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇರತಕ್ಕಂಥ ಏನು ಅಕ್ರಮ ಸಕ್ರಮ 94Cಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಪಾಟ್ ಇನ್ಸ್ಪೆಕ್ಷನ್ ಏನಿದೆ ಅದಕ್ಕೆ ತಕ್ಷಣ ತಹಶೀಲ್ದಾರ್ ಅವರು ಒಂದು ಡೇಟ್ ಕೊಟ್ಟಿದ್ದಾರೆ. ಬರುವ 27ನೇ ತಾರೀಕಿಗೆ ನಾನು ನಾರಾವಿ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಮನೆಗಳನ್ನು ನಾನು ಸರ್ವೆ ಮಾಡಿ ರಿಪೋರ್ಟ್ ಮಾಡ್ತೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಪ್ರಾಯಶಃ ಇಲ್ಲಿಯೂ ಆ ಸಂಖ್ಯೆಗೆ ಅನುಗುಣವಾಗಿ ಒಂದು ಡೇಟನ್ನು ನಾವು ಕೊಡ್ತೇವೆ. ಆ ಮೂಲಕ ಹಂತವಾಗಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ರೀತಿಯ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ನಿಟ್ಟಿನ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ನಾವು ಮಾಡಬೇಕೆನ್ನುವಂಥ ನಿರೀಕ್ಷೆಯಿಂದ ಇವತ್ತು ಪ್ರಾರಂಭ ಮಾಡಿದ್ದೇವೆ. 48 ಪಂಚಾಯತ್ ವ್ಯಾಪ್ತಿಯಲ್ಲೂ ಈ ಗ್ರಾಮ ಪಂಚಾಯತ್ಗಳಿಗೆ ನಾವು ಅಧಿಕಾರಿಗಳ ಜೊತೆ ಬಂದು ಆ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಸಹ ನಾವು ನಾರಾವಿ ಪಂಚಾಯತ್ ವ್ಯಾಪ್ತಿಯಲ್ಲಿ 2 ಕಡೆಗಳಿಗೆ ಸ್ಥಳ ತನಿಖೆಯನ್ನು ಸಹ ಮಾಡಿ ಸ್ಥಳ ತನಿಖೆಯ ಮೂಲಕವೂ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸಹ ಅಧಿಕಾರಿಗಳ ಜೊತೆ ಸೇರಿ ಮಾಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿದ್ದೇವೆ ಅನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ಮೊದಲನೇದಾಗಿ ನಾವೇನು ಇವತ್ತು ಸಮಸ್ಯೆಗಳನ್ನು ಇಟ್ಕೊಂಡು ಬರ್ತೇವೆ, ಇಲ್ಲಿ ಬಂದ ನಂತರ ಅದನ್ನು ರಿಜಿಸ್ಟರ್ ಬುಕ್ಕಿನಲ್ಲಿ ರಿಜಿಸ್ಟರ್ ಮಾಡ್ತೇವೆ. ರಿಜಿಸ್ಟರ್ ಮಾಡಿದ ನಂತರ ಪ್ರತಿ 3 ತಿಂಗಳಿಗೊಮ್ಮೆ ಆ ಬಂದಿರತಕ್ಕಂಥ ಸಮಸ್ಯೆಗಳನ್ನು ಯಾವ ರೀತಿ ಪರಿಹಾರ ಮಾಡಿದ್ದೇವೆ ಅನ್ನುವಂಥದ್ದು ಅವಲೋಕನ ಸಭೆಗಳನ್ನು ಅಧಿಕಾರಿಗಳ ಜೊತೆ ಮಾಡಿ ಒಂದು ಹಂತ ಆಗಬೇಕಾದ್ರೆ ಯಾವುದೇ ಪಂಚಾಯತ್ ವ್ಯಾಪ್ತಿಯಲ್ಲಿ ಕನಿಷ್ಠ ಪ್ರಮಾಣದ ಸಮಸ್ಯೆಗಳು ಇರುವ ರೀತಿಯಲ್ಲಿ ಅದನ್ನು ಪರಿಹರಿಸ್ತಕ್ಕಂಥ ನಿಟ್ಟಿನ ಪ್ರಯತ್ನ ಈ ಜನಸ್ಪಂದನದ ಕಾರ್ಯಕ್ರಮದ ಮೂಲಕ ಆಗ್ತದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಶುರುವಿಗೆ ಸಾಮೂಹಿಕ ಸಮಸ್ಯೆಗಳನ್ನು ಮೈಕ್ ಕೊಡ್ತಾರೆ, ಮೈಕ್ ಮೂಲಕ ಹೇಳಿ, ಅದಾದ ನಂತರ ವೈಯಕ್ತಿಕ ಸಮಸ್ಯೆಗಳಿದ್ದವರು ವೇದಿಕೆಗೆ ಬಂದರೆ ಅವರವರ ವೈಯಕ್ತಿಕ ಸಮಸ್ಯೆಗಳಿಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ತೇವೆ. ಮೊದಲು ಸಾಮೂಹಿಕ ಸಮಸ್ಯೆಗಳನ್ನು ಯಾವುದಾದ್ರೂ ಇದ್ದರೆ ಅದನ್ನು ಪತ್ರಿಕಾ ಮಾಧ್ಯಮದವರು ಇರ್ತಾರೆ. ಅದರಿಂದಾಗಿ ಸಾಮೂಹಿಕ ಸಮಸ್ಯೆಗಳಿದ್ದರೆ ಅದನ್ನು ಒಂದು 10 ನಿಮಿಷದಲ್ಲಿ ಅಲ್ಲೇ ಮೈಕ್ ಕೊಡ್ತೇವೆ, ಆ ಮೂಲಕ ನೀವು ಹೇಳಿ ಅದಕ್ಕೆ ಉತ್ತರವನ್ನು ಹೇಳ್ತೇವೆ. ವೇಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಏನು ಸರ್? ಬಂಧುಗಳೇ, ಈಗಾಗಲೇ ಶಾಸಕರು ಹೇಳಿದಾಗೆ ಸಾರ್ವಜನಿಕವಾಗಿ ಸಮುದಾಯವಾಗಿ ಯಾರ್ದು ಬೇಡಿಕೆ ಇದೆ ದಯವಿಟ್ಟು ಅದನ್ನು ತಮಗೆ ಅಲ್ಲಿಗೆ ಮೈಕು ಕೊಡ್ತದೆ, ಎದ್ದು ನಿಂತು ಅದನ್ನು ಹೇಳಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಸನ್ಮಾನ್ಯ ಅಧ್ಯಕ್ಷರೇ, ವೇಣೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ 565 ವಿದ್ಯಾರ್ಥಿಗಳಿದ್ದಾರೆ. ಅಲ್ಲಿ ಇವಾಗಲೇ 18 ಪೋಸ್ಟಿಂಗ್ ಇದೆ. ಆದರೆ ಅಲ್ಲಿ ಶಿಕ್ಷಕರು 12 ಶಿಕ್ಷಕರು ಮಾತ್ರ ಇರೋದು. ತಾಲೂಕಲ್ಲಿ ಹೈಯೆಸ್ಟ್ ವಿದ್ಯಾರ್ಥಿಗಳಿರುವಂಥದ್ದು 12 ಶಿಕ್ಷಕರಿದ್ದಾರೆ. ಈಗ ಅಲ್ಲಿ
ಇಂಗ್ಲೀಷಲ್ಲಿ 2 ಶಿಕ್ಷಕ ಹುದ್ದೆಯಲ್ಲಿ 2 ಖಾಲಿ ಇದೆ. ಮೊನ್ನೆ ಒಂದು ಗೆಸ್ಟ್ ಟೀಚರ್ ಬಂದಿದ್ದಾರೆ. ಹಿಂದಿಯಲ್ಲಿ 2ರಲ್ಲಿ 1 ಖಾಲಿ ಇದೆ. ಜವಾನ ಹುದ್ದೆ ಖಾಲಿ ಇದೆ, ಕ್ಲಾರ್ಕ್ ಖಾಲಿ ಇದೆ. ಯಾವ 18ರಲ್ಲಿ ಆ್ಯಕ್ಚುಲಿ 21ರ ಅನುಪಾತದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಮಾಡಿರೋದು 18, 20 ಶಿಕ್ಷಕರು ಬೇಕೇ ಬೇಕು. ಈಗ 12 ಶಿಕ್ಷಕರಿದ್ದಾರೆ. ದಯವಿಟ್ಟು ಇನ್ನು ಪಬ್ಲಿಕ್ ಎಕ್ಸಾಮ್ ಆಗ್ತದೆ, ದಯವಿಟ್ಟು ಆ ಬಗ್ಗೆ ಅಟ್ಲೀಸ್ಟ್ ಗೆಸ್ಟ್ ಟೀಚರ್ ಆದರೂ ಅದಕ್ಕೆ ಹಾಕಬೇಕಾಗಿ ನನ್ನದೊಂದು ವಿನಂತಿ. ಕಳೆದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೇಕಾದಷ್ಟು ಸಫಿಷಿಯೆಂಟ್ ಗೆಸ್ಟ್ ಟೀಚರ್ಸನ್ನು ಸರ್ಕಾರ ಒದಗಿಸ್ತಾ ಇತ್ತು. ಆದರೆ ಈ ವರ್ಷದ ಈ ಸರ್ಕಾರದಲ್ಲಿ ಗೆಸ್ಟ್ ಟೀಚರ್ಗಳನ್ನು ಭಾಳ ರಿಸ್ಟ್ರಿಕ್ಟ್ ಮಾಡಿರುವ ಕಾರಣಕ್ಕೋಸ್ಕರ ತುಂಬ ಗೆಸ್ಟ್ ಟೀಚರ್ಗಳ ಕೊರತೆ ಇರತಕ್ಕಂಥದ್ದು ನಿಜ. ನಾನು ವಿಶೇಷವಾಗಿ ವೇಣೂರಿನ ಹೈಸ್ಕೂಲಿಗೆ ಸಂಬಂಧಪಟ್ಟಂತೆ ಗೆಸ್ಟ್ ಟೀಚರ್ಗಳ ನೇಮಕ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ನಾನು ಒಂದು ಮಂತ್ರಿಗಳಿಗೆ ಮನವಿಯನ್ನು ಕೊಡ್ತೇನೆ. ಬಿ ಒ ಶಿಕ್ಷಣ ಇಲಾಖೆಯಿಂದ ಬಿ ಒ ಅವರಿಗೆ ಹೇಳಿ ಎಲ್ಲಿ ಸಾಧ್ಯ ಇದೆಯೋ ಅಷ್ಟು ಗೆಸ್ಟ್ ಟೀಚರ್ಗಳನ್ನು ಅಥವಾ ಡೆಪ್ಟೇಷನ್ ಆಧಾರದಲ್ಲಿ ಹೈಸ್ಕೂಲಿಗೆ ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿ. ಮಾನ್ಯ ಶಾಸಕರೇ, ಈಗಾಗಲೇ ನಮ್ಮ ಬೆಳ್ತಂಗಡಿಯಿಂದ ಹೊಸಂಗಡಿಯವರೆಗೆ ಹೋಗುವಂಥ PWD ರಸ್ತೆಯ ಬಗ್ಗೆ ನನ್ನ ಮನವಿ. ಯಾಕೆಂತೇಳಿದರೆ ಪ್ರತಿ ವರ್ಷ ಸಹ PWD ಅವರು ಸೈಡಿನ ಬಲ್ಲೆಗಳನ್ನು ತೆಗೆದುಕೊಂಡು ಚರಂಡಿ ನಮಗೆ ಅಶೋಕ್ ನರ್ಸರಿಯಿಂದ ಹಿಡಿದು ಇಲ್ಲಿ ಕರಿಮಣಿಯವರೆಗೆ ಚರಂಡಿಗಳಿಲ್ಲ, ರೋಡಲ್ಲಿ ನೀರು ಹೋಗ್ತಾ ಇದೆ. ನಮ್ಮ ಗಮನಕ್ಕೆ ತಂದಾಗ PWD ಅವರ ಗಮನಕ್ಕೆ ತಂದಿದೆ. ಆದರೆ ಸಹ ಅವರು ನೋಡಲಿಕ್ಕೆ ಸಹ ಒಂದು ಬರಲಿಲ್ಲ ಆ ಜಾಗವನ್ನು. ಶಾಲೆ ಎದುರು ಮಕ್ಕಳು ಶಾಲೆ ಎದುರು ಮಕ್ಕಳೊಂದು 100-150 ಮಕ್ಕಳು ಬಸ್ಸಿಗೆ ಕಾಯ್ತಾರೆ ಹೋಗುವಾಗ. ಮಳೆಗಾಲದಲ್ಲಿ ಎಲ್ಲ ಬಸ್ಸಿನ ಟೈರ್ಗೆ ಚಿಕ್ಕಿ ಎಲ್ಲ ಬಂದಾಗ್ತದೆ. ಅಲ್ಲಿ ಕೆರೆಯಾಗಿ ಆಗಿದೆ. ಅದನ್ನು ಇಷ್ಟವರೆಗೆ ತೆಗಿ. ನಾನು ಹೇಳ್ತಿರೋದು ಅವರಿಗೆ ವಾರ್ಷಿಕ ದುರಸ್ತಿಗೆ ಅಥವಾ ಯಾರ ರಸ್ತೆಯ ಟೆಂಡರ್ ಡಾಮರೀಕರಣ ಮಾಡಿದಾರ ಆ ಮೇಂಟೆನೆನ್ಸಿಗೆ ಅಮೌಂಟ್ಗಳು ಬರ್ತದೆ ಅಂತ ನನ್ನ ಅನುಭವ. ಯಾಕೆಂತೇಳಿದರೆ ಈಗಾಗಲೇ ವೇಣೂರು ರಸ್ತೆಯಲ್ಲಿ ಹೈಯೆಸ್ಟ್ ಆಕ್ಸಿಡೆಂಟ್ಗಳಾಗ್ತಿದೆ. ಅಶೋಕ್ ನರ್ಸರಿಯ ಸ್ವಲ್ಪ ಮುಂದೆ ಬರುವಾಗ ದಿನಕ್ಕೆ 1 ಆಕ್ಸಿಡೆಂಟ್ ಆಗ್ತಿದೆ ಅಂಥ ಪರಿಸ್ಥಿತಿ ಇದೆ. ಅದಕ್ಕೆ PWD ಅವರಿಂದ ಉತ್ತರ ಬೇಕು. ತುರ್ತಾಗಿ ಚರಂಡಿಗಳನ್ನು ಕ್ಲೀನ್ ಮಾಡುವ ಮುಖಾಂತರ ರಸ್ತೆಗಳನ್ನು ಸರಿಪಡಿಸಿಕೊಡಬೇಕು. ಶಾಲೆಯ ಆದಷ್ಟು ಜಾಸ್ತಿ ಆಗಿದೆ. ಬೆಳ್ತಂಗಡಿ ತಾಲೂಕಿನ ಒಟ್ಟು ನಮ್ಮ ರಾಜ್ಯ ಹೆದ್ದಾರಿಗಳು 109 ಕಿಲೋಮೀಟ್ರ್ ಇದ್ದು ಅದರಲ್ಲಿ ಏನಂತಂದರೆ ನಾವು 88 ಕಿಲೋಮೀಟ್ರ್ ಏನಂತಂದರೆ ನಾವು ಮೇಂಟೆನೆನ್ಸ್ ಇದ್ರಲ್ಲಿ ತೊಗೊಂಡಿದ್ದೇವೆ. ಅದಕ್ಕೆ ಅನುದಾನ ಅಂತಂದರೆ 95 ಲಕ್ಷ ನಮ್ಮದು ಅನುದಾನ ಇದೆ. ಅದರಲ್ಲಿ 4 ಪ್ಯಾಕೇಜ್ ಮಾಡಿದ್ದೆವು. ನಾವು ಈಗಾಗಲೇ ನಿನ್ನೆಯಿಂದ ಇದು ನೀವೇನು ಹೊಸಂಗಡಿ ಅಂತಿರಲ್ಲ, ಮೂಡುಬಿದ್ರೆ ಬ್ರಿಡ್ಜ್ ಈ ಕಡೆಯಿಂದ ಪ್ಯಾಚ್ ವರ್ಕ್ ನಡೆದಿದೆ. ಇವತ್ತು 2ನೇ ದಿವಸ. ಇನ್ನೊಂದು ವಾರದಲ್ಲಿ ಅದು ಮುಗಿಸ್ಕೊಡ್ತೀವಿ. ಆಮೇಲೆ ಅದ್ರ ಜೊತೆಲೇ ಜಂಗಲ್ ಕಟ್ಟಿಂಗು ಚರಂಡಿ ಕೂಡ ತೆಗೆಯಕ್ಕೆ ಹೇಳಿದ್ದೀವಿ. ಅಲ್ಲ ಸರ್, ಪ್ಯಾಚ್ ವರ್ಕ್ ಮಾಡೋದು ನಮಗೆ ಈಗ ಗೊತ್ತಾಗಿದೆ, ಸ್ಟಾರ್ಟ್ ಮಾಡಿದ್ದೀರಿ ಅಂತ. ಚರಂಡಿ ಇಲ್ಲದಿದ್ದರೆ ನೀರು ಎಲ್ಲಿ ಹೋಗಬೇಕು? ಇಲ್ಲ, ಚರಂಡಿನೂ ಮಾಡಕ್ಕೆ ಅಲ್ಲ, ಒಂದು ನಿಮಿಷ. ರಸ್ತೆ ಬದಿಯಲ್ಲಿ ಹೀಗೆ ಬೇಕಾದ್ರೆ ನೋಡಿ, ನಮ್ಮನ ಪಂಪ್ ಹತ್ರ ರಸ್ತೆ ಬದಿಯವರೆಗೆ ಬೇಲಿ ಹಾಕಿದ್ದಾರೆ. ನಿಮ್ಮ ನೀರು ಎಲ್ಲಿಗೆ ಹೋಗಬೇಕು? ಕಣಿಯಲ್ಲಿದೆ ಅಲ್ಲಿ. ಇಲ್ಲ, ಚರಂಡಿ ಅದನ್ನು ತೆಗೆಯುವಂಥ ಕೆಲಸ ನಿಮ್ಮ ಇಲಾಖೆಯಿಂದ ಆಗಬೇಕಲ್ವಾ? ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಈಗ ಹೇಳಿ ಸಾಕಾಗಿದೆ. ಶಾಸಕರು ಹೇಳಿದ್ದಾರೆ, ಮಾಡಿದ್ದೀರಾ? ಈಗ ಅವರು ವಿಜಯಗೌಡರು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಈಗ ನಿಮ್ಮದು ಈ ರೋಡಿಗೆ ಅಂದರೆ ಮೂಡುಬಿದ್ರೆ ಕುರುವೆಂಟಕೆರೆ ರಸ್ತೆ ಅಲ್ವಾ, ಈ ರಸ್ತೆಗೆ 95 ಲಕ್ಷ ರೂಪಾಯಿ ಇದೆಯಾ? 34 ಲಕ್ಷ ರೂಪಾಯಿ ಇದೆ. 34 ಲಕ್ಷ ರೂಪಾಯಲ್ಲಿ ಬರೀ ಪ್ಯಾಚ್ ವರ್ಕ್ ಇದೆಯಾ, ಚರಂಡಿ ಕ್ಲೀನಿಂಗ್ ಇದೆಯಾ? ಹಾಂ, ಸೊ ಚರಂಡಿ ವರ್ಕ್ ಇದೆ, ಅದರಲ್ಲಿ ಚರಂಡಿ ವರ್ಕು ಅದರಲ್ಲಿದೆ. ಎಲ್ಲವನ್ನು ಒಟ್ಟಿಗೆ ಮಾಡ್ತಾರೆ ಅಂತ ಹೇಳೋದು. ಅವರು ಮಾಡುವಾಗ ಸರ್ ತಲೆ ಮಾಡುವುದನ್ನು ಮಾಡಲಿ. ಮತ್ತು ರೋಡ್ ಸೈಡ್ವರೆಗೆ ಬೇಲಿ ಹಾಕ್ಕೊಂಡು ಬಂದಿದ್ದಾರೆ. ನೀರು ಹೋಗ್ಲಿಕ್ಕೆ ಚರಂಡಿ ಇಲ್ಲ, ಅದನ್ನು ತೆಗಿಸ್ಲಿ ಅವರ ಇದಲ್ಲ. ಅದೊಂದು ಅವರು ವಿಜಯಗೌಡರು ಹೇಳಿರೋದು ಸತ್ಯ ಇದೆ. ಅದು ತುಂಬ ಕಡೆಯಲ್ಲಿ PWD ರೋಡ್ ಮಾರ್ಜಿನ್ ಇದೆ. ರೋಡ್ ಮಾರ್ಜಿನಲ್ಲಿ ಬಂದು ಬೇಲಿ ಹಾಕ್ಕೊಂಡು ಅವರು ಸ್ವಾಧೀನ ಮಾಡ್ಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಅಲ್ಲಿ ಡ್ರೈನೇಜಿಗೂ ಜಾಗ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ನೀವು ಒಂದು ಸಲ ಈ ಭಾಗದಲ್ಲಿ ಸರ್ವೆ ಪ್ರಕ್ರಿಯೆಯನ್ನು ಮಾಡಿ ನಿಮ್ಮ PWD ರೋಡ್ ಮಾರ್ಜಿನ್ನ ಒಳಗಡೆ ಯಾವ
ಜಾಗದಲ್ಲಿ ಬೇಲಿ ಹಾಕಿಕೊಂಡಿದ್ದಾರೆ. ಅದಕ್ಕೆ ತಕ್ಷಣ ನೀವು ನೋಟಿಸ್ ಕೊಡಿ, ತೆರವು ಮಾಡಿಸುವಂಥ ಪ್ರಕ್ರಿಯೆಯನ್ನು ಸಹ ಮಾಡಬೇಕು. ಅಲ್ಲ, ನೀವು ಕಂಪ್ಲೇಂಟ್ ಬರುವವರೆಗೆ ಕಾಯೋದು ಬೇಡ. ನೀವೊಂದು ಇನ್ಸ್ಪೆಕ್ಷನ್ ಮಾಡಿ ಎಲ್ಲಿ ಅತಿಕ್ರಮಣ ಆಗಿದೆ ಅಂತ ನೀವು ನೋಡಿ ಅದಕ್ಕೆ ನೋಟಿಸ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ. ಎಲ್ಲಿಂದ? ಬೇಲೂರಲ್ಲಿ ಮತ್ತೆ ಆಕ್ಸಿಡೆಂಟ್ ಆದಾಗ ಈ ರಸ್ತೆಯಲ್ಲಿ ನಿಮಗೆ ಬೇಲಿಗೆ ಒಂದು ನೋಟಿಸ್ ಬಂದಿದೆ, ತೆಗಿಸಬೇಕು ಅಂತ. ನಿಮ್ಮ ಹೈಯರ್ ಆಫೀಸರು ಮಂಗಳೂರಿಂದ ಬಂದಿದ್ದಾರೆ, ನೀವು ಬಂದಿದ್ದೀರಿ, ತಹಶೀಲ್ದಾರರು ಬಂದಿದ್ದಾರೆ. ಅಳತೆ ಮಾಡಿ ತಹಶೀಲ್ದಾರರು ಗಡಿ ಗುರುತು ಮಾಡಿ ಕೊಟ್ಟಿದ್ದಾರೆ. ಆದರೆ ಸರ್ ತಾವು ತೆಗಿಲಿಲ್ಲ. ಎಲ್ಲಿ ಅದು? ಯಾಕೆ ತೆಗಿಲಿಲ್ಲ? ಇಲ್ಲಿ ದಾಖಲೆಗಳನ್ನು ನಾನು ಬೇಕಾದರೆ ಶಾಸಕರಿಗೆ ಕೊಡ್ತೇನೆ. ಅದೇನು ಅವರು ಹೇಳಿದ್ದಾರೆ ಅದನ್ನು ಡಿ ಸಿಯಿಂದ ಬಂದಿರತಕ್ಕಂಥದ್ದನ್ನು ನೀವು ಆ ರೀತಿ ಮಾಡಿಕೊಂಡು ಕೂತ್ರೆ ತಹಶೀಲ್ದಾರ್ ಅವರೇ, ನಾವು ನಾಡ್ದು ಡಿಸ್ಟಿಕ್ KDPಯಲ್ಲಿ ನಾನು ಮಾತಾಡ್ತೇನೆ. ಯಾಕೆಂತ ಹೇಳಿದ್ರೆ ಅದು ಏನಿದೆ ಜಿಲ್ಲಾಧಿಕಾರಿಗಳ ಆದೇಶವನ್ನು ಪಾಲನೆ ಮಾಡಬೇಕಲ್ಲ. ನೀವು ಜಿಲ್ಲಾಧಿಕಾರಿಯ ಆದೇಶವನ್ನು ಪಾಲನೆ ಮಾಡಿ ತಕ್ಷಣ ಅದನ್ನು ಕ್ರಮ ಕೈಗೊಳ್ಳಿ. ಮಾನ್ಯ ಶಾಸಕರಲ್ಲಿ, ವೇಣೂರು ಹೃದಯ ಭಾಗದಲ್ಲಿ ನೂತನ ಸರ್ಕಾರಿ ಶಾಲೆಯನ್ನು, ಕನ್ನಡ ಮಾಧ್ಯಮ ಶಾಲೆಯನ್ನು ತೆರೆಯಬೇಕು ಅಂತ ನನ್ನೊಂದು ಅಭಿಪ್ರಾಯ. ಇಲ್ಲಿಯ ಒಂದು 3,000 ವೇಣೂರಿನ 3,000 ಕುಟುಂಬದ 4,000 ವಿದ್ಯಾರ್ಥಿಗಳು ಕರಿಮಣೇಳು, ಬಜಿರೆ, ಮೂಡುಗೋಡಿ, ಪಡಂಗಡಿ ಈ ಶಾಲೆಗೆ ಹೋಗುವಂಥ ಪರಿಸ್ಥಿತಿ ಇದೆ. ಚಿಕ್ಕ ಮಕ್ಕಳಿಗೆ ಆಗುವುದಿಲ್ಲ ಅಷ್ಟು ದೂರ ಪ್ರಯಾಣ ಮಾಡಲಿಕ್ಕೆ. ಅದಕ್ಕೆ ತಾವು ತಮ್ಮ ಅನುಮತಿಯಿಂದ ಒಂದು ಸರ್ಕಾರಿ ಶಾಲೆಯನ್ನು, ಪ್ರಾಥಮಿಕ ಶಾಲೆಯನ್ನು ತೆರೆಯಬೇಕಂತ ಇಲ್ಲೊಂದು ತಮ್ಮಲ್ಲಿ ವಿನಂತಿ. ಈಗಾಗಲೇ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಸರ್ಕಾರಿ ಶಾಲೆಗಳನ್ನು ಆರಂಭ ಮಾಡ್ತಕ್ಕಂಥ ವ್ಯವಸ್ಥೆಗಳಿಲ್ಲ. ಆದರೆ ವೇಣೂರು ನಾನು ಕಳೆದ ಅವಧಿಯಲ್ಲೂ ಪ್ರಯತ್ನ ಮಾಡಿದ್ದೆ. ಯಾಕಂತೇಳಿದ್ರೆ ಇಲ್ಲಿ ಒಂದು KPSC ಸ್ಕೂಲ್ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಮಗೆ ಕನ್ನಡ ಮಾಧ್ಯಮ 1 to 7 ಕನ್ನಡ ಮಾಧ್ಯಮದ ಅವಶ್ಯಕತೆ ಇದೆ. 1 to 7 ಕನ್ನಡ ಮಾಧ್ಯಮದ ಮಾದ್ರೆ ಇಲ್ಲಿ 1ರಿಂದ 12ನೇ ತರಗತಿವರೆಗೆ ಒಟ್ಟು ಒಂದೇ ಕ್ಯಾಂಪಸ್ನಲ್ಲಿ ಬರುವ ಕಾರಣಕ್ಕೋಸ್ಕರ ಅದನ್ನು KPSC ಮಾಡಬಹುದು ಎನ್ನುವ ದೃಷ್ಟಿಯಲ್ಲಿ ನಾನು ಕಳೆದ ಅವಧಿಯಲ್ಲಿ ಪ್ರಯತ್ನ ಮಾಡಿದ್ದೆ. ನೀವತ್ತೇನು ಹೇಳಿದಿರಿ, ಖಂಡಿತವಾಗಿ ಶಿಕ್ಷಣ ಸಚಿವರಿಗೆ ನಾನು ಮನವಿ ಕೊಡ್ತೇನೆ ಮತ್ತು ಇಲಾಖೆಯ ಅಧಿಕಾರಿಗಳ ಜೊತೆಯನ್ನು ನಾನು ಚರ್ಚೆ ಮಾಡ್ತೇನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನೀವೇನು ಮಾತು ಹೇಳಿದ್ದೀರಿ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಸರ್ಕಾರಿ ಇಲಾಖೆಯ ಮಧ್ಯದಲ್ಲಿ ನಾನು ಮಾಡ್ತೇನೆ. ಶಿಕ್ಷಣ ಇಲಾಖೆಯವರು ಒಂದು ಸರ್ವೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಸಪೋರ್ಟ್ ಇರತಕ್ಕಂಥ ಅಂಗನವಾಡಿಗಳೆಷ್ಟು ಮತ್ತು ಇದು ಸುತ್ತಮುತ್ತ ಇರತಕ್ಕಂಥ ಶಾಲೆಗಳೆಷ್ಟು ಮತ್ತು ಇಲ್ಲಿಗೆ ಎಷ್ಟು ಸಂಖ್ಯೆಯನ್ನು ಮೊಬಿಲೈಸ್ ಮಾಡ್ಬೋದು ಎನ್ನುವಂಥ ಸರ್ವೆಯನ್ನು ಶಿಕ್ಷಣ ಇಲಾಖೆಯಿಂದ ಮಾಡಬೇಕು ತಕ್ಷಣ. ಅಧ್ಯಕ್ಷರೇ, ನನಗೊಂದು ವಿನಂತಿ ಏನಂದರೆ, ಈಗಾಗಲೇ ಕೇಳೋದಿಲ್ಲ. ಮಾನ್ಯ ಶಾಸಕರೇ, ನನ್ನೊಂದು ವಿನಂತಿ ಏನಂದರೆ, ಈಗಾಗಲೇ ನಾನೊಂದು ಮನವಿ ಬರೆದಿದ್ದೆ, ಅದನ್ನು ವಿಜಯಗೌಡರವರು ಹೇಳಿದ್ದು, ಅದಕ್ಕೆ ಹೆಚ್ಚು ಮಾತಾಡುವುದಿಲ್ಲ. ನಾನು ಸಹ ಇಂಜಿನಿಯರ್ ಅವರಿಗೆ ಫೋನ್ ಮಾಡಿದ್ದೆ, ಯಾವುದಕ್ಕೆ ಡಾಮರ್ ಹಾಕಲಿಕ್ಕೆ ಅಲ್ಲ, ಜಲ್ಲಿ ಹಾಕಲಿಕ್ಕಲ್ಲ. ಏನಂದರೆ ನಮ್ಮ ಕರಿಮನೆಯಲ್ಲಿಂದ ಪಟ್ಟಣದವರೆಗೆ ಮಾರ್ಗ ಇದೆ PWD, ಅದರ ಇಕ್ಕಡೆಯಲ್ಲಿ ಈ ರಬ್ಬರ್ ಗಿಡ ಹಾಗೂ ಮತ್ತು ಇದು ಗಿಡ ಅಲ್ಲ, ಅದು ಬೋರ್ ಇದೆ, ಅದಕ್ಕೆ ಬೀರಲ್ಲಿದೆ. ಅದೇ ರೀತಿ ಬೇರೆ ಎಲ್ಲ ಪದರುಗಳಿದೆ. ಇದನ್ನು ತೆಗಿಬೇಕು, ವರ್ಷಕ್ಕೆ 2 ಸಲ ಬಂದು ಕ್ಲೀನ್ ಮಾಡ್ತಾಯಿದ್ರು ಅಂತ ಹೇಳಿದಾಗ ಅವರು ಹೇಳಿದರು, ನಾರಾವಿಯಲ್ಲಿ ತೆಗೀತಾರೆ, ನಿಮ್ಮ ಕಳಿಸ್ತೇನೆ. ತುಂಬ ದಿನ ಆಯಿತು, ಅದಕ್ಕೆ ಉತ್ತರ ಇಲ್ಲ. ಈಗ ನೋಡುವಾಗ ಬಹಳ ಕಷ್ಟ ಆಗಿದೆ ಸರ್. ರಾತ್ರಿ ಹೊತ್ತು ಜನರು, ಕೆಲವು ಪ್ರಾಣಿಕರು ಬಂದು ಅದಕ್ಕೆ ಕಸವನ್ನೆಲ್ಲ ಅದರಲ್ಲಿ ತುಂಬಿ ಹಾಕಿ ಹೋಗ್ತಾರೆ ಅದರ ಸೈಡ್ನಲ್ಲಿ. ಈಗ ಬಹಳ ಕಷ್ಟವಾಗಿದೆ. ಇಂಜಿನಿಯರ್ ಅವರು ಈಗಾಗಲೇ ಕರಿಮನೆಯರು ಶಾಲೆಯಿಂದ ಪಟ್ಟಣದವರೆಗೆ ಹೋದರೆ ಅವರಿಗೆ ಅರ್ಥ ಆಗ್ತದೆ. ಮಕ್ಕಳಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಪಾದಾಚಾರಿಗಳಿಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿಯೂ ಇಂಜಿನಿಯರ್ ಅವರು ಮಾತನಾಡಿದ್ದು ನನಗೆ ಬಹಳ ಬೇಸರವಾಯಿತು. ಈಗ ವಿಜಯಗೌಡರು ಹೇಳಿದ ಮಾತು ಇದು ಬಹಳ ಒಳ್ಳೆಯದು. ಇದನ್ನು ಖಂಡಿತವಾಗಿ ನೀವು ಅದನ್ನು ಶಾಸಕರು ಪ್ರಯತ್ನ ಮಾಡಿ ನಮ್ಮ ರಸ್ತೆ ದುರಸ್ತಿ ಆಗಬೇಕಂತ ನಾನು ಕೇಳ್ತಾ ಇರ್ತೇನೆ. ಅದು ಅಲ್ಲದೆ ಒಂದು ನಿಮಿಷ ರೀ, ಕಳೆದ 2 ವರ್ಷದ ಹಿಂದೆ ಮೇಂಟೆನೆನ್ಸ್ ಗ್ರ್ಯಾಂಟ್ ಇತ್ತು. ಈ ಸರ್ಕಾರ ಬಂದ ನಂತರ 2 ವರ್ಷದಲ್ಲಿ ಮೊದಲ ಬಾರಿಗೆ ಮೇಂಟೆನೆನ್ಸ್ ಗ್ರ್ಯಾಂಟ್ ಬಂದದ್ದು. ಇಲ್ಲದ್ರೆ PWD ರಸ್ತೆಗಳಿಗೆ ಪ್ರತಿ ವರ್ಷ ಒಂದು ಮೇಂಟೆನೆನ್ಸ್ ಗ್ರ್ಯಾಂಟ್ ಅಂತ ಕೊಡ್ತಾಯಿದ್ರು. ಆ ಮೇಂಟೆನೆನ್ಸ್ ಗ್ರ್ಯಾಂಟಿನ ಮೂಲಕ ಚರಂಡಿಗಳ ದುರಸ್ತಿ ಕಾರ್ಯಗಳು ನಡೀತಾ ಇತ್ತು.
ಕಳೆದ ವರ್ಷ ಮೇಂಟೆನೆನ್ಸ್ ಗ್ರ್ಯಾಂಟ್ ಇಲ್ಲದ ಕಾರಣಕ್ಕೋಸ್ಕರ ಚರಂಡಿ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. PWD ಇಲಾಖೆಯವರಿಗೆ, ಇಂಜಿನಿಯರ್ನವರು ಏನು ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂದರೆ ಇಲಾಖೆಯ ಅಧಿಕಾರಿಗಳು ಏನು ಮಾಡಲಿಕ್ಕೆ ಆಗೋದಿಲ್ಲ. ಪ್ರಾಯಶಃ ಅದನ್ನು ಅವರು ಸಭೆಗಳಲ್ಲಿ ಹೇಳಲಿಕ್ಕೂ ಆಗೋದಿಲ್ಲ, ನಮಗೆ ದುಡ್ಡು ಬರಲಿಲ್ಲ, ನಾವು ಮಾಡಲಿಲ್ಲ ಅಂತೇಳಿ. ಅದನ್ನು ನಾವು ಹೇಳ್ಬೋದು. ಸೊ ಈ ಸಲ ದುಡ್ಡು ಗ್ರ್ಯಾಂಟ್ ಬಂದಿದೆ, 2 ವರ್ಷದಲ್ಲಿ ಮೊದಲ ಬಾರಿಗೆ ಬಂದಿದೆ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿಸಿದ್ದಾರೆ. ತಕ್ಷಣಕ್ಕೆ ಈಗಾಗಲೇ ಪ್ಯಾಚ್ ವರ್ಕ್ ಕಾಮಗಾರಿಗಳು ನಡೀತಾ ಇದೆ. ಚರಂಡಿ ಕಾಮಗಾರಿಗಳನ್ನು ಸಹ ಮುಗಿಸ್ತಾರೆ. ಮತ್ತು ನಮ್ಮ ವೇಣೂರು ಗ್ರಾಮ ಸಭೆಯಲ್ಲಿ ಬರುವ ಒಂದು ವಿಷಯ ಏನೆಂದರೆ ಸರ್, ಇಲ್ಲಿ ಮಂಗಗಳ ಹಾವಳಿ ಬಹಳ ಇದೆ ನಮ್ಮ ಊರಲ್ಲಿ. ಪ್ರತಿಯೊಬ್ಬರ ತೋಟಗಳಿಗೆ ಹೋಗಿ ತೆಂಗಿನಕಾಯಿ ಇದು ಮಾಡಿ ಈಗ 20-25 ರೂಪಾಯಿ ಆಗಿದೆ ತೆಂಗಿನಕಾಯಿ. ಒಬ್ಬರಿಗೆ ತೆಂಗಿನಕಾಯಿ ಸಿಗುವುದಿಲ್ಲ. ಇದಕ್ಕೆ ತಾವು ಈಗಾಗಲೇ ಸ್ವಾಗತ ಭಾಷಣ ಮಾಡುವಾಗ ಹೇಳಿದರು ನಮ್ಮ ಶಾಸಕರು ಎಲ್ಲದರಲ್ಲಿ ಹೊಸಬರು ಅಂತ. ಅದೇ ರೀತಿ ನಮ್ಮ ಊರಿಗೆ ಒಂದು ಮಂಕಿ ಪಾರ್ಕನ್ನು ಮಾಡಿ ಅಂತ ಕೇಳ್ತಾ ಇದ್ದೇನೆ. ಇಲ್ಲದಿದ್ದರೆ ಈ ಮಂಗಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವ ವ್ಯವಸ್ಥೆಯನ್ನು ತಾವೊಂದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅದನ್ನು ಹೊಸದಾಗಿ ತರಲಿಕ್ಕೆ ಪ್ರಯತ್ನ ಮಾಡಬೇಕೆಂದು ಜನರ ಪರವಾಗಿ, ರೈತರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಹೇಳಿ ಸರ್. ವೇಣೂರಲ್ಲಿ ಆಧಾರ್ ಕೇಂದ್ರ 2 ವರ್ಷದಿಂದ ಕಾರ್ಯಾಚರಿಸುತ್ತಿತ್ತು. ಇವಾಗ ಅದು ನಿಂತಿದೆ. ಇವಾಗ ಸಮಸ್ಯೆ ಅಂದರೆ 20 ವರ್ಷ ಆದರೂ ಕೆಲವರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ. ಇವಾಗ ಅಪ್ಡೇಟ್ ಮಾಡಬೇಕಿದ್ರೆ ಒಂದರೆ ಬೆಳ್ತಂಗಡಿ ತಾಲೂಕಿಗೆ ಹೋಗಬೇಕು, ಇಲ್ಲಾಂದರೆ ಮೂಡುಬಿದಿರೆ ತಾಲೂಕಿಗೆ ಹೋಗಬೇಕು. ಎಲ್ಲಿತ್ತು ಅದು 2? ಇಲ್ಲಿ ನೆಮ್ಮದಿ ಕೇಂದ್ರದಲ್ಲಿ ಕಾರ್ಯಾಚರಿಸಿತ್ತು. 2 ವರ್ಷದಿಂದ ಮಾಡ್ತಾ ಇಲ್ವ ಈಗ? ಇಲ್ಲ. ಇಲ್ಲ, ಈಗ ನಮಗೆ ತಾಲೂಕು ಸೆಂಟ್ರ್ ಮಾತ್ರ ಇರೋದು. ಈಗ ಪೋಸ್ಟ್ ಆಫೀಸು ಬೇರೆ ಕಡೆ ಎಲ್ಲೆಲ್ಲ ಆಧಾರ್ ಮಾಡ್ತಾರೆ ಅಲ್ಲಿ ಇಲ್ಲ. ಒಂದೇ ಬೆಳ್ತಂಗಡಿಗೆ ಹೋಗ್ಬೇಕು, ಇಲ್ಲಾಂದರೆ ಮೂಡುಬಿದಿರೆ ಬೇಕು. ಇದು ವೇಣೂರು ಹೋಬಳಿ ಕೇಂದ್ರ ಆಗಿರುವುದರಿಂದ ತಕ್ಷಣ ಇಲ್ಲಿ ಅದನ್ನು ಕಾರ್ಯಾಚರಣೆ ನಡೆಸುವ ಹಾಗೆ ಮಾಡಬೇಕಾಗಿ ವಿನಂತಿ. ಆಯಿತು. ಅಲ್ಲ, ನಾವು ಮಾಡೋದಕ್ಕಾಗಲ್ಲ. ನಾನು ಬರೀತೀನಿ, ನಮ್ಗೆ ಅಲೋಕೇಶನ್ ಬಂದರೆ ಮಾಡ್ತೀನಿ. ತಹಶೀಲ್ದಾರ್ ಮಾಡೋಕ್ಕಾಗಲ್ಲ, ನಾವು ಬರಿತೀವಿ. ನೀವು ಹೇಳ್ದಂಗೆ ಪತ್ರ ಬರಿತೀವಿ. ಒಂದು ಆಧಾರ್ ಸೆಂಟ್ರಿಗೆ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತ ಬರಿತೀವಿ. MP ಅವರ ಗಮನಕ್ಕೆ ತಂದು ಪೋಸ್ಟಲ್ ಅಧಿಕಾರಿಗಳಿಗೆ ಹೇಳಿ ಇಲ್ಲಿಯ ಪೋಸ್ಟಲ್ನಲ್ಲಿ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂಥ ಮನವಿಯನ್ನು ಸಹ ನಾನು ಪೋಸ್ಟಲ್ಗೆ ಒಂದು ಅವಕಾಶ ಇದೆ, MP ಅವರ ಗಮನಕ್ಕೆ ತಂದು ಮಾಡೋದು. ಅದಕ್ಕೆ ಮೇಂಟೆನೆನ್ಸ್ ಗ್ರಾಂಟ್ ಇದೆಯಾ? ಯಾವುದಿದು? ಎಷ್ಟಿದೆ ಅದಕ್ಕೆ? ಅದಕ್ಕೂ ಈಗಾಗಲೇ ಅನುದಾನ ಇಟ್ಟಿದ್ದಾರೆ. ರಾಜಶೇಖರ್ ಅಂಡಿಂಜೆ ಅವರಿಗೆ ಟೆಂಡರ್ ಆಗಿದೆ, ಆ ಕಾರ್ಯವನ್ನು ಮಾಡ್ತಾರೆ. ಟೆಂಡರಲ್ಲಿದೆ. ಮಾನ್ಯ ಶಾಸಕರೇ, ಬಹುದಿನದ ವೇಣೂರಿನ ಬೇಡಿಕೆ 25 ವರ್ಷಗಳಿಂದ ನಾವು ವೇಣೂರು ಒಂದು 8.5 ಎಕರೆ ಕೆರೆಗೆ ಹೋರಾಡ್ತಾ ಇದ್ದೇವೆ. ಮೊನ್ನೆ ತಹಶೀಲ್ದಾರರು ಒಳ್ಳೆ ಕೆಲಸ ಮಾಡಿದ್ದಾರೆ. ನೀವು ಹೇಳಿದಾಗೆ ಅಳತೆಗಳನ್ನು ಮಾಡಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ನಮಗೆ ಖುಷಿಯಾಯಿತು. ಇನ್ನಾದರೂ ಒಂದು ಅಭಿವೃದ್ಧಿಪಡಿಸ್ಬೋದು ಅಂತೇಳಿ ತಮ್ಮ ಹತ್ರ ಸಹ ಹೇಳಿದ್ದೆವು, ಅನುದಾನ ಕೊಡಬೇಕು ಸರ್ ಸ್ವಲ್ಪ ಅಭಿವೃದ್ಧಿಪಡಿಸಲಿಕ್ಕೆ ಅಂತ. ಈಗ ಪುನಃ ಅದಕ್ಕೆ ತಡೆಯಾಜ್ಞೆಯನ್ನು ತಂದಿದ್ದಾರೆ ಅಂತ ಅವ್ರ ಪಾರ್ಟಿ ತಡೆಯಾಜ್ಞೆ ತಂದಿದ್ದಾರೆ ಅಂತ ನಮಗೆ ಮಾಹಿತಿ. ಅದರ ಬಗ್ಗೆ ಮುಂದಕ್ಕೆ ಏನು ಕ್ರಮ ತೆಗೆದುಕೊಳ್ತಾರೆ ಅಂತ ನಮಗೆ ಬೇಕಿತ್ತು. ಯಾಕೆಂದರೆ ಇಲ್ಲದ್ರೆ ನಾವಾದರೂ ಹೋಗಬೇಕಾಗ್ತದೆ. ಅದಕ್ಕೆ ಆಗಿ ನಮ್ಮ ಮೇಲೆ ಇಲ್ಲ, ಅಫಿಡೇವಿಟ್ ಫೈಲ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಅಬ್ಜೆಕ್ಷನ್ ಕೊಟ್ಟಿದ್ದೀವಿ. ಗ್ರಾಮ ಪಂಚಾಯತ್ ಕೂಡ ಪಾರ್ಟಿ ಇದೆ, ಪಿ ಡಿ ಅವರು. ಸೊ ನೀವು ಕೂಡ ಫೈಲ್ ಮಾಡಬೇಕು, ಆಯಿತಾ? ಮತ್ತು ಲೋಕಾಯುಕ್ತದಿಂದ ಸುಮೋಟೋ ಇದರಲ್ಲಿ ಅದನ್ನು ಡೆವಲಪ್ ಮಾಡಬೇಕಂತ ಇನ್ಸ್ಟ್ರಕ್ಷನ್ ಬಂದಿದೆ. ಸೊ ಆದ್ದರಿಂದ ಅದನ್ನು ಕೂಡ ಕೋರ್ಟಿಂದ ಇದೆಯಲ್ಲ, ಅದು ಏನು ಅಂದರೆ ತುಂಬ ಲೇಟ್ ಆಯ್ತು. ಅದಕ್ಕೆ ಹೇಳಿ ಹೈಕೋರ್ಟ್ನಲ್ಲಿ ಆ ಥರ ಇನ್ಸ್ಟ್ರಕ್ಷನ್ ಇದೆ, ಕ್ಲಿಯರ್ ಮಾಡಿಸ್ತಾರೆ. ಗ್ರಾಮ ಪಂಚಾಯತ್ ಮತ್ತು ಪಂಚಾಯತ್ ರಾಜ್ ಮತ್ತು ನಮ್ಮ ರೆವೆನ್ಯೂ ಅವರು ಒಟ್ಟು ಸೇರಿ ಮಾಡ್ತಾರೆ. ಮಾನ್ಯ ಶಾಸಕರೇ, ನಮ್ಮ 8-10 ಮನೆ ಇದೆ. ತುಂಬ ವಾಲ್ಟೇಜಿನ ಸಮಸ್ಯೆ ಇದೆ. ನಮಗೆ ಒಂದು ಟಿ ಸಿ ಆಗಬೇಕಂತ ನಾನು ಹೇಳೋದು ನಿಮ್ಮ ಹತ್ರ.
ಎಲ್ಲಿ, ಯಾವ ಏರಿಯಾದಲ್ಲಿ? ನಮ್ಮದು ಹೊಸಪಟ್ಟಣ ಬರಕೆ ಮನೆ ಹತ್ರ ಬಜಿರೆ ಬಜಿರೆ ಬಜಿರೆ. ಎಲ್ಲಿ ಟಿ ಸಿ ಆಗಬೇಕಲ್ಲಿ? ಹೌದು, ವಾಲ್ಟೇಜ್ ತುಂಬ ಸಮಸ್ಯೆ ಇದೆ ನಮಗೆ. ಹೆಸರು ಯಾವ ಹೆಸರು? ಎಲ್ಲಿ ಆಗಬೇಕದು? ಅದು ನಮ್ಮ ರೋಡು, ಮನೆ ಹತ್ರ ರೋಡು. ಅಲ್ಲ, ಆ ಏರಿಯಾದ ಹೆಸರು ಎಂತ? ಹೊಸಪಟ್ಟಣ ಅಂತ. ಹೊಸಪಟ್ಟಣ ಅದೇ ಸ್ವಲ್ಪ ಹೊಸಪಟ್ಟಣ ಸೇತುವೆ ಹತ್ರ. ಸೇತುವೆ ಸ್ವಲ್ಪ ಮೇಲೆ. ನೀವೊಂದು ಮನವಿ ಬರೆದು, ಇಲ್ಲದ್ರೆ ಒಂದು ನೀವು ಮತ್ತೆ ಬರ್ತೀರಲ್ಲ, ಬರುವಾಗ ಅಲ್ಲಿ ಬರ್ಸ್ಬಿಡಿ ಅದನ್ನು. ಸರಿ ಸರಿ. ಮಾನ್ಯ ಶಾಸಕ, ವೇಣೂರು ಪಂಚಾಯತಿಯಿಂದ ಹೊಸಪಟ್ಟಣ ಹೋಗುವ ರಸ್ತೆಯಲ್ಲಿ ಹೊಂಡ ಬಿದ್ದಿದೆ. ಅದಕ್ಕೆ ಮಣ್ಣು ಹಾಕುವ ಒಂದು ವ್ಯವಸ್ಥೆ ಮಾಡಬೇಕು. ಯಾಕೆಂದರೆ 2 ವೀಲರ್ 3 ವೀಲರ್ ಹೋಗುವ ಜಿಲ್ಲಾ ಪಂಚಾಯತ್ ರೋಡು PW ಮೇಂಟೆನೆನ್ಸ್ ಗ್ರಾಂಟ್ ಉಂಟು. RDPR ಇಲಾಖೆಗೆ ಅನುದಾನಗಳಿಲ್ಲ. 2 ವರ್ಷದಿಂದ 1 ರೂಪಾಯಿ RDPRಗೆ ಮೇಂಟೆನೆನ್ಸ್ ಗ್ರಾಂಟ್ ಬಂದಿಲ್ಲ. ಈ ಸರ್ಕಾರ ಬಂದ ನಂತರ ಪಂಚಾಯತ್ನಿಂದ ಏನಾದರೂ ಮಾಡ್ಬೋದು ಇವರೇ? ತಾತ್ಕಾಲಿಕವಾಗಿ ಮಾಡಿಸ್ತಾರೆ, ಮತ್ತು ಗ್ರ್ಯಾಂಟ್ ಬಂದಾಗ RDPR ಇಲಾಖೆಯಿಂದ ಮಾಡ್ತಾರೆ. ಮಾನ್ಯ ಶಾಸಕರೇ, ಇದು ಗೋಳಿಯಂಗಡಿಯಿಂದ ವೇಣೂರಿಗೆ ಬರುವ ರಸ್ತೆಯಲ್ಲಿ ಕಸದ ರಾಶಿಗಳು ಹಾಕಿದ್ದಾರೆ ಜನಗಳು. ಅದನ್ನು ಒಂದು ಇಳುವರಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ವಿನಂತಿ. ಗೋಳಿಯಂಗಡಿಯಿಂದ ವೇಣೂರು ಹತ್ರ RDPR ಇಂದ. ಅದು PWDಯಾ? PWD ಅಲ್ಲ ಅದು? ಅದು ಮೇಂಟೆನೆನ್ಸ್ ಗ್ರ್ಯಾಂಟಲ್ಲಿ ಇದೆಯಾ? ಅದು ಇದೆಯಲ್ಲ, ಅದನ್ನೊಂದು ಇಮಿಡಿಯೇಟ್ ಕ್ಲಿಯರ್ ಮಾಡಿಸೋದು. ಅದನ್ನೊಂದು ಹೌದೌದು. ಅದು ಯಾವ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ? ಅದು ಎಲ್ಲಿ? ನರ್ಸರಿ, ಅಶೋಕ್ ನರ್ಸರಿಯಿಂದ ಈ ಕಡೆ. PDO ಅವರೇ, ಈಗ ನಮ್ಮಲ್ಲಿ ನೈರ್ಮಲ್ಯಕ್ಕೆ ಒಂದು ಕಾರ್ಯಪಡೆ ಮಾಡಬೇಕು, ಸ್ಥಳೀಯ ಅಧಿಕಾರಿಗಳನ್ನೆಲ್ಲ ಸೇರಿಸಿ, ಫಾರೆಸ್ಟ್, ರೆವೆನ್ಯೂ ನಾವೆಲ್ಲ ಸೇರಿ ಅಲ್ವಾ, ಬಿಟ್ ಪೊಲೀಸ್ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕಂತ ಇದೆ. ಅಂಥವ್ರು ಮಾಡ್ತಾ ಇದ್ರೆ ನೀವು ಸ್ವಲ್ಪ ಅದನ್ನು ಹಿಡಿಬೇಕು ಅವರನ್ನು. ಇವರು ಸಾರ್ವಜನಿಕರು ಮಾಹಿತಿ ಆದರೆ ಒಂದು ಕೆಲವರಿಗೆ ದಂಡ ಎಲ್ಲ ಹಾಕಿ, ಆಗ ಸ್ವಲ್ಪ ಅಲ್ವಾ ಇದಾಗುತ್ತೆ. ಮತ್ತು ಈಗ ಇರೋದನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ಪಟ್ಟಣದಿಂದ ಕಾಶ್ಪಟ್ಟಣಕ್ಕೆ ಹೋಗಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಈಗ ಅದೊಂದು ರೋಡ್ ಒಂದು ಮಾಡಿಕೊಂಡು ಭಾರಿ ಒಳ್ಳೆದಿತ್ತು. ಕಳೆದ ಅವಧಿಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ಅನುದಾನವನ್ನು ಅದಕ್ಕೆ ನಾನೇ ಪ್ರಯತ್ನ ಮಾಡಿ ಮಾಡಿಸಿದ್ದೇನೆ. ಈ ಸರ್ಕಾರ ಬಂದ ನಂತರ 2 ಸಲ ಮನವಿ ಕೊಟ್ಟಿದ್ದೇನೆ. ಇನ್ನೂ 1 ರೂಪಾಯಿ ಅನುದಾನವನ್ನು ಕೊಟ್ಟಿಲ್ಲ. ಅನುದಾನ ಬಂದರೆ ಖಂಡಿತವಾಗಿಯೂ ಅದಕ್ಕೆ ಆಲ್ರೆಡಿ ನಾನು ಮನವಿ ಕೊಟ್ಟಿದ್ದೇನೆ. ಅನುದಾನ ಬಂದರೆ ಖಂಡಿತ ಅದನ್ನು ಮಾಡಿಸ್ತೇನೆ. 2 ಕಿಲೋಮೀಟರ್ ಆಗಿದೆ, ಇನ್ನೊಂದು 3 ಕಿಲೋಮೀಟರ್ ಆಗಲಿಕ್ಕೆ. 2 ಕಿಲೋಮೀಟರ್ ನಾನೇ ಕಳೆದ ಅವಧಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡಿಸಿರೋದು. ಈಗ ಅದಕ್ಕೆ ಅನುದಾನಗಳನ್ನು ಕೊಡ್ತಾ ಇಲ್ಲ. ಅನುದಾನ ಬಂದರೆ ಖಂಡಿತವಾಗಿ ಮಾಡಿಸ್ತೇನೆ. ಮಾನ್ಯ ಶಾಸಕರೇ, ನಾವು ಬಜಿರೆ ಶಾಲೆಯ ಹೊರ ಆವರಣದಲ್ಲಿ ಲೈಟಿನ ವ್ಯವಸ್ಥೆಗೆ ಅಂತೇಳಿ ನಿರ್ಣಯಕ್ಕೆ ಪಂಚಾಯತಿ ಕೊಟ್ಟಿದ್ದು, ಬೇಕಂತೇಳಿ ಕರೆಂಟ್ನ ವ್ಯವಸ್ಥೆ ಬೇಕಂತೇಳಿ. ಶಾಲಾ ಮಕ್ಕಳು ಮತ್ತು ನಾವು ಊರಿನವರು ವಾಲಿಬಾಲ್ ಆಡಲಿಕ್ಕೆ ಅಂತೇಳಿ ಅದನ್ನು ನಿರ್ಣಯದಲ್ಲಿ ಕೊಟ್ಟಿದ್ದಾರೆ. ಕರೆಂಟ್ ಕಲೆಕ್ಷನ್ಸ್ ಕೊಟ್ಟಿದ್ದಾರೆ. ಮತ್ತು ತುರ್ತಾಗಿ ಮೊನ್ನೆ PDO ಅವರ ಆದೇಶ ಬಂತಂತೆ ಕಟ್ ಮಾಡಬೇಕು ಅಂತೇಳಿ ಅವರು JE ಅವರು ಬಂದು ಕಟ್ ಮಾಡಿದ್ದಾರೆ. ಅದು ಕಾರಣ ಎಂತಂತ ಬೇಕಿತ್ತು. ಯಾಕೆ ಅದು? ನಾವು ಆಲ್ರೆಡಿ KBಗೆ ಲೆಟ್ರ್ ಕೊಟ್ಟಿದ್ದೇವೆ ಸರ್, ಅಗ್ರಿಮೆಂಟಿಗೆ ಲೈಟ್ ವಿಸ್ತರಣೆ ಮಾಡಲಿಕ್ಕೆ RR ನಂಬರ್. ಆಲ್ರೆಡಿ ಈಗ ನಾವು ಲೆಟ್ರ್ ಕೊಟ್ಟಿದ್ದೇವೆ ಸರ್, ಕಲೆಕ್ಷನ್ ಮಾಡಲಿಕ್ಕೆ ಲೆಟ್ರ್. ಅಲ್ಲ 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 ಒಂದು ನಿಮಿಷ PDO ಅವ್ರು ಕೇಳಿದ ಕ್ವಶನಿಗೆ ಆನ್ಸರ್ ಕೊಡಿ. ಅವ್ರು ಕೇಳಿರೋದೇನು? ನೀವು ಆದೇಶ ಮಾಡಿದ್ರಿ ಕನೆಕ್ಷನ್ ಮಾಡಲಿಕ್ಕೆ. ಕನೆಕ್ಷನ್ ಕೊಟ್ಟ ನಂತರ ನೀವು ಆದೇಶ ಮಾಡಿ ಓರಲ್ ಆದೇಶದಲ್ಲಿ ಅದನ್ನು ಆದೇಶ ಮಾಡಿ ಮತ್ತೆ ಅದನ್ನು ಪುನಃ ಡಿಸ್ಕನೆಕ್ಟ್ ಮಾಡಿದಿರಿ ಅಂತ. ಅದು ಆದೇಶ ಮಾಡಿದ್ದು ಹೇಗೆ, ಡಿಸ್ಕನೆಕ್ಟ್ ಮಾಡಿದ್ದು ಹೇಗೆ ಅಂತ ಕೇಳೋದು. ಅಲ್ಲ ಸರ್, ನನಗೆ ಸಾರ್ವಜನಿಕರಿಂದ ಮೊದಲಲ್ಲಿ ಗ್ರೌಂಡಲ್ಲಿ ಮುಂಚಿತವಾಗಿ ಕಲೆಕ್ಷನ್ ಇತ್ತು ಗ್ರೌಂಡಿಗೆ ಲೈಟ್. ಮತ್ತು ಸಾರ್ವಜನಿಕವಾಗಿ ಲಿಖಿತವಾಗಿ ಕಂಪ್ಲೇಂಟ್ ಅರ್ಜಿ ಬಂದು ಸರ್, ಅಂದರೆ ಪಂಚಾಯತಿ ಗಮನಕ್ಕೆ ತರದೆ, ಪಂಚಾಯತಿಗೆ ಇದು ತರದೆ ಅನಧಿಕೃತವಾಗಿ 4 ಲೈಟ್ ಹಾಕಿ ಇದು ಮಾಡ್ತಾಯಿದ್ದಾರೆ, ಪಂಚಾಯತಿಗೆ ನಷ್ಟ ಮಾಡ್ತಾ ಇದ್ದಾರೆ. ಅದು ನಿಮ್ಗೆ ಲೆಟ್ರ್ ಬಂತು. ಆವಾಗ ನಾನು ಶಾಲೆಗೆ ನೋಟಿಸ್ ಮಾಡಿ ಕಟ್ ಮಾಡಲಿಕ್ಕೆ ಹೇಳಿದೆ ಸರ್. ಇಲ್ಲಿ ಮೊದಲ ಮಾಜಿ ಅಧ್ಯಕ್ಷರು ಒಂದು ನಿಮಿಷ ಮೊದಲು ನೀವು ಪರ್ಮಿಷನ್ ಕೊಟ್ರಲ್ಲ? ಪರ್ಮಿಷನ್ ಮೊದಲು ಲೈಟ್ ಇತ್ತು ಸರ್, ಪರ್ಮಿಷನ್ ಮೊದಲ ಕರೆಂಟಲ್ಲಿ ಇತ್ತು ಸರ್. ಗ್ರೌಂಡಲ್ಲಿ 4 ಲೈಟ್ ಇತ್ತು ಸರ್ ಮುಂಚೆ. ಗ್ರೌಂಡಲ್ಲಿ ಸರ್ 4 ಲೈಟ್ ಆಲ್ರೆಡಿ ಇತ್ತು ಸರ್. ಕಂಪ್ಲೇಂಟ್ ಬಂದ ಮೇಲೆ ನಾನು ಅವ್ರು ಒಂದು ನೋಟಿಸ್ ಮಾಡಿ ತೆಗೆದಿದ್ದೆ ಅಷ್ಟೇ. ಅದೇ ನೀವು ಪಂಚಾಯತಿಯಿಂದ ಅದರ ಮುಂಚೆ ನಿರ್ಣಯ ಮಾಡಿದ್ದಿರಲಿ ಏನಂತ? ಪಂಚಾಯತಿಯಿಂದ ನಿರ್ಣಯ ಮಾಡಿರಲಿಲ್ವಾ?
ಹೇಳಿದ್ರು ನಾವು ಹಾಕ್ಬೋದು ಅಂತ ನಾವು ನಿರ್ಣಯ ಮಾಡಿದ್ವಿ. ಅದೇ ನಮ್ಮ ಪಂಚಾಯತ್ ವತಿಯಿಂದ ಬಿಲ್ ಕೊಡ್ಬೋದು ಅಂತ ಮೊನ್ನೆ ಈಗ 2 ತಿಂಗಳ ಮುಂದೆ ನಾವು ಬಿಲ್ ಮಾಡಿದ್ದೇವೆ. ನಂತರ ಸಹ ಮಾಡಲಿಲ್ಲ ಇಷ್ಟರವರೆಗೆ. ಅಲ್ಲ, ಒಂದು ಸಲ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿದ ನಂತರ ನೀವು ಏಕಾಏಕಿ ನೀವು ನಿರ್ಧಾರ ತಗೊಳ್ಳಿಕ್ಕೆ ಆಗ್ತದೆ ಇವರೇ? ಸರ್ ನಾನು ಒಂದು ನಿಮಿಷ. ಒಂದು ಸಲ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿದ ನಂತರ ಏಕಾಏಕಿ PDO ನಿರ್ಣಯ ಮಾಡಲಿಕ್ಕೆ ಆಗ್ತದಾ? ಅಲ್ಲ, ನಿರ್ಣಯ ಮಾಡಿದ ಮೇಲೆ ಅದು ಏನು ನಿರ್ಣಯ ಮೊದಲೇ ಮಾಡಿದ್ದಾರೆ ಅಂತೇಳಿ ಮೌಖಿಕವಾಗಿ ಹೇಳ್ತಾ ಇದ್ದಾರೆ ಸರ್. ಯಾವ ನಿರ್ಣಯ ಕಾಪಿ ನಾವು ರಿಜಿಸ್ಟ್ರಲ್ಲಿ ಇಲ್ಲ. ನಾನು ಹುಡುಕಾಡಿದ್ದು ಸರ್. ನಿರ್ಣಯ ಮಾಡಿದ್ದೀವಿ ಅಂತ ಹೇಳ್ತಾರೆ, ಬಟ್ ನಿರ್ಣಯ ಕಾಪಿ ನಡಾವಳಿಯಲ್ಲಿ ಕಾಪಿ ಇಲ್ಲ ಸರ್ ನನ್ನಲ್ಲಿ. ನಾನು ನೋಡಿದ್ದು ನಾನು ಮತ್ತೆ ನಡಾವಳಿ ಮಾಡಿ ನೆಕ್ಸ್ಟ್ ನಾವು ಲೆಟರ್ ಮಾಡಿ ಅಗ್ರಿಮೆಂಟಿಗೆ ಸಹಿ ಮಾಡಿ ಕೊಟ್ಟಿದ್ದು ಸರ್. ಅದು ಕನೆಕ್ಷನ್ ಮಾಡಿಸ್ಬೇಕಲ್ಲ? ಹಾಂ, ಕಲೆಕ್ಷನ್ ಮತ್ತು AW ಅವರಿಗೆ ಕಾಲ್ ಮಾಡಿ ಅದು ಅಗ್ರಿಮೆಂಟಿಗೆ ಸೈನ್ ಮಾಡಿ ಕಳಿಸಿದ್ದು ಸರ್. ನಾನೀಗ ಹೇಳ್ತೇನೆ, ನನಗೆ ನನ್ನ ಅವಧಿಯಲ್ಲಿ ಅಲ್ಲ ನಿರ್ಣಯ ಆಗಿದ್ದು ಅದು ಅರ್ಜಿ ಬಂದಿದೆ. ಇದಕ್ಕೆ ಅರ್ಜಿ ಬಂದಿದೆ, ಗ್ರೌಂಡಲ್ಲಿ ಆಡಲಿಕ್ಕೆ ಪರ್ಮಿಷನ್ ಬೇಕು ಎಂದು ಅರ್ಜಿ ಬಂದಿದೆ. ನೆಕ್ಸ್ಟ್ ಅಂದರೆ ಅವರು ಒಂದು ಅಪ್ಲಿಕೇಶನ್ ಬಂತು, ಸಾರ್ವಜನಿಕ ಅಲ್ಲ ವೈಯಕ್ತಿಕ ಒಂದು ಕೇವಲ. ಸರಿ ಅಲ್ಲ ಸರ್? ತಪ್ಪಿದೆ ಆದರೆ ಹೇಳಿ ನನಗೆ. ಒಬ್ಬರದ್ದು ಅರ್ಜಿ ಬಂದಿತ್ತು, 1 ಗಂಟೆಗೆ ಅರ್ಜಿ ಬಂದಿದೆ. ನಾನು ಮನೆಗೆ ಹೋಗಿದ್ದೇನೆ. ಕೂಡಲೇ ನನಗೆ ಫೋನ್ ಇವರು ಹೋಗುವಾಗ ಹೇಳಿದ್ದಾರೆ ನನಗೆ, ಇಲ್ಲ ಅಂತ ಹೇಳಿ ಹೀಗೆ ಅರ್ಜಿ ಬಂದಿದೆ ಅಂತೇಳಿ. ಓಕೆ, ಎಲ್ಲರೂ ಸದಸ್ಯರ ಸಲಹೆ ತಗೊಳ್ಳುವ. ಸಾಮಾನ್ಯ ಸಭೆಯಲ್ಲಿ 10 ದಿನ ಇದೆ ಸಾಮಾನ್ಯ ಸಭೆಗೆ, ಹೆಚ್ಚು ಸಮಯ ಇಲ್ಲ. ಸಾಮಾನ್ಯ ಸಭೆಯಲ್ಲಿ ನಾವು ನಿರ್ಧಾರ ಮಾಡುವ. ತುಂಬ ಅರ್ಜೆಂಟ್ ಇದ್ದರೆ ಆ ಗ್ರಾಮದ ಸದಸ್ಯರು ಮಾತಾಡಿ ಏನಾಗಿದೆ ಆ ಸಂದರ್ಭದಲ್ಲಿ ಕೇಳಿ ನಾವು ಚರ್ಚಿಸಿ ತೆಗೆಯುವ ಅಂತೇಳಿ. ಅವರು 1 ಗಂಟೆಗೆ ಅರ್ಜಿ ಬಂದಿದ್ದನು 3 ಗಂಟೆಗೆ ಡಿಸ್ಕನೆಕ್ಟಿಗೆ ಆರ್ಡರ್ ಕೊಟ್ಟಿದ್ದಾರೆ. ಸುನೀಲ್ ಎಂತ ಎದುರು ನಿಂತ್ರಿ? ಕೊಡಿ ಅವ್ರಿಗೆ ಕೊಡಿ. ಒಂದು ನಿಮಿಷ. ಅಧ್ಯಕ್ಷರೇ, ನಾವು ನಾಗೇಶ್ PD ಇರುವಾಗ 1 ವರ್ಷ ಆಯಿತು ಮೇಲೆ ಆಯಿತು, ಆವಾಗ ನಿರ್ಣಯ ಮಾಡಿದ್ದು ಸರ್. ಮೊನ್ನೆ ನಾನು ಇದರಲ್ಲಿ ಸಹ ಕೇಳಿದ್ದೇನೆ ಮಾಹಿತಿ ಹಾಕಲ್ಲಿ, ಆ ನಿರ್ಣಯ ಕಾಪಿ ನನಗೆ ಕೊಡಿ ಅಂತ. ಇವರು ಕೊಡಲಿಲ್ಲ. ಹಾಗೆ ನಿರ್ಣಯ ಆಗಿದೆ, ನಾವು ಗೊತ್ತುಂಟಲ್ಲ ನನ್ನ ನಿರ್ಣಯ ಮಾಡಿದ್ದೇವೆ ಸರ್. ನಾನೊಂದು ಅಲ್ಲ, ಒಂದು ನಿಮಿಷ. ನೀವಿಷ್ಟು ಜನ ಪಂಚಾಯತ್ ಮೆಂಬರ್ಗಳಿದ್ದಾರಲ್ಲ ಸರ್, ಒಂದು ನಿಮಿಷ. ನಿರ್ಣಯ ಆಗಿದ್ರೆ ಅದಕ್ಕೆ ಸಿಗ್ನೇಚರ್ ನೀವು ಹಾಕಿದ್ದೀರಾ? ಸರ್ 100% ನಿರ್ಣಯ ಆಗಿದೆ, 100% ಮನವಿ ಬಂದಿದೆ, 100% ನಿರ್ಣಯ ಆಗಿದೆ. ಅದನ್ನು 2 ವರ್ಷದ ಮೊದಲು ನಾಗೇಶ್ ಸರ್ PD ಇರುವಾಗ ನಿರ್ಣಯ ಆಗಿದೆ, 100% ಆಗಿದೆ. ನಾವು ಕಂಬ ಹಾಕಿ ಮಕ್ಕಳಿಗೆ ಉಪಯೋಗಕ್ಕೆ ನಾವು ಕೊಡಬೇಕು ಅಂತ ನಾವು ನಿರ್ಣಯ ಮಾಡಿದ್ದೇವೆ. ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್, ಈಗ ಎಲ್ಲ ಆದ ನಂತರ ಸರ್ ಇವರು ಕಟ್ ಮಾಡಿದ ನಂತರ ನಾವು ಆಯಿತು ಪುನಃ ನಿರ್ಣಯ ಮಾಡಿದೆವು. ಮೊನ್ನೆ ಸಾಧಾರಣ ಒಂದು 3 ತಿಂಗಳಾಯಿತು ಅಧ್ಯಕ್ಷರೇ, ಏನೋ 2-3 ಮೀಟಿಂಗ್ ಆಯಿತು. ನಂತರ ನಾವು ನಿರ್ಣಯ ಮಾಡಿದರು ಪಂಚಾಯತ್ ವತಿಯಿಂದ ಬಿಲ್ ಕಟ್ಟುವಂಥದ್ದು ಎಲ್ಲ ಅಂತ. PDO ಸರ್ ಅವರು ಅದು ಕೊಡುವುದಿಲ್ಲ. ಮೊನ್ನೆ ನಾವು 4 ಸಲ ಅವರು ಹೋದರು. 4 ಸಲ ಹೋದ ನಂತರ NOC ಕೊಡಿ ಸರ್ ಅದಕ್ಕೆ ಅಂತ ಮೆಸ್ಕಾನ್ ಅವರು ಹೇಳಿದಾಗ ಅವರು ತಾತ್ಕಾಲಿಕ ವಿದ್ಯುತ್ ಕೊಡಲಿಕ್ಕೆ ಅಂತ ಪರ್ಮಿಷನ್ ಕೊಟ್ಟರು. ತಾತ್ಕಾಲಿಕ ಕೊಡಲಿಕ್ಕೆ ಇದುಂಟಾ ಸರ್? ನಾವು ತಾತ್ಕಾಲಿಕ ಆದರೆ ನಮಗೆ ಕೇಳಬೇಕಾದನ್ನ ನಮಗೆ ಸಂಜೆ ಹೊತ್ತು ಮಾತ್ರ ಸರ್, 1-2-3 ಗಂಟೆ ಆ ಕೋರ್ಟಿಗೆ ಇವ ಹತ್ರ ನಂದೊಂದು ಕ್ಲಾರಿಟಿ ಬೇಕು. ಯಾಕಂದರೆ ಇದು ಖಾಲಿ ವೇಣೂರು ಪಂಚಾಯತಿಗೆ ಮಾತ್ರ ಅಲ್ಲ, ಇದು 48 ಪಂಚಾಯತಿಗೂ ಅನ್ವಯ ಆಗುವ ದೃಷ್ಟಿಯಲ್ಲಿ ಒಂದು ಸಲ ಗ್ರಾಮ ಪಂಚಾಯತು ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮತ್ತೆ ಸಾಮಾನ್ಯ ಸಭೆಯಲ್ಲಿ ಇಡದೆ PDO ಏಕಾಏಕಿ ನಿರ್ಣಯ ತಗೊಳ್ಬೋದಾ ಅಂತ ಅಷ್ಟು ಕ್ಲಾರಿಟಿ ಕೊಡಿ ನನಗೆ ಸಾಕು. ಇಲ್ಲ, ಅದು ನಿರ್ಣಯ ಮಾಡಿದರೆ ನೀವಾಗಿ ತೀರ್ಮಾನ ಮಾಡೋಕ್ಕೆ ಬರಲ್ಲ. ಅಲ್ಲ ಸರ್, ನಾನು ನಿರ್ಣಯ ಕಾಪಿ ನಾನು ಲಿಖಿತವಾಗಿ ರಿಜಿಸ್ಟರ್ ಎಲ್ಲ ನೋಡಿದೆ ಸರ್. ನಿರ್ಣಯ ಕಾಪಿ ನಾನು ಮತ್ತೆ ನೆಕ್ಸ್ಟ್ ಮೀಟಿಂಗಲ್ಲಿ ನಿರ್ಣಯ ಮಾಡಿ ನಾನು ಲೆಟರ್ ಮಾಡಿ ಕೊಟ್ಟಿದ್ದೇನೆ ಸರ್, ಅಪ್ಲೈ ಮಾಡಿ ಮತ್ತೆ ಅಂತ. ನೋಡಿ PDO ಅವರೇ, ನೀವು ಇದು EO ಅವರು ಇದನ್ನೊಂದು ತನಿಖೆ ಮಾಡಬೇಕು. EO ಅವರು ಇದನ್ನೊಂದು ತನಿಖೆ ಮಾಡಿ ನಿರ್ಣಯ ಕಾಪಿ ತಗೊಳ್ಳಿ. ನೀವು ಅವರು ನಾಗೇಶ್ PDO ಇದ್ದಾಗ ನಿರ್ಣಯ ಆಗಿದೆ ಅಂತ ಆದರೆ ನೀವು ನಿರ್ಣಯ ಪುಸ್ತಕವನ್ನು ನಿಮಗೆ ನೋಡಲಿಕ್ಕಾಗ್ತದೆ. ನೀವು ಹೋಗಿ ನಿರ್ಣಯ ಪುಸ್ತಕ ನೋಡಿ. ನಿರ್ಣಯ ಪುಸ್ತಕದಲ್ಲಿ ಶಾಲೆಗೆ ಕನೆಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಹೌದು ಅಂತಾದರೆ, ಮತ್ತೆ ನಿರ್ಣಯ ಆಗದೆ PDO ಅವರು ಅದನ್ನು ಕನೆಕ್ಷನ್ ತೆಗೆದಿದ್ರೆ PDO ಮೇಲೆ ನೀವು ಆ್ಯಕ್ಷನ್ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಏಕಾಏಕಿ ಜನಪ್ರತಿನಿಧಿ ಇಲ್ಲಿ ಕೂತಿರೋರು ಯಾರು ಸುಮ್ಮನೆ ಬಂದು ಕಾಪಿ ಕುಡಿದು ಹೋಗಲಿಕ್ಕೆ ಬಂದದ್ದಲ್ಲ. ಅವರು ಜನರ ಸಮಸ್ಯೆಗಳಿಗೆ ಕಿವಿ ಆಗಬೇಕು, ಅವರು ಧ್ವನಿ ಆಗಬೇಕು ಅಂತ ಪಂಚಾಯತಿಯಲ್ಲಿ ಬಂದು ಕೆಲಸ ಮಾಡುವವರು. ಅವರ ನಿರ್ಣಯಕ್ಕೆ ಬೆಲೆ ಇಲ್ಲ ಅಂತ ಹೇಳಿದರೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಮಾತಾಡಬೇಡಿ, ಒಂದು ನಿಮಿಷ ನೀವು ಮಾತಾಡಬೇಡಿ. ನಾನು ಹೇಳಿದ್ನಲ್ಲ ಈಗ EO ಅವರು ಅದನ್ನು ಮಾಡಿ
ನೀವು ಒಂದು ತನಿಖೆಯನ್ನು ಪ್ರೊಸೀಡ್ ಮಾಡಬೇಕು. ನೀವು ನಿರ್ಣಯ ಪುಸ್ತಕವನ್ನು ವೀಕ್ಷಣೆ ಮಾಡಬೇಕು. ಮತ್ತು ಯಾರು ಆರ್ ಟಿ ಐಯಲ್ಲಿ ಕೇಳಿದ್ದಾರೆ, ಈಗ ಸುನೀಲ್ ಆರ್ ಟಿ ಐಯಲ್ಲಿ ಕೇಳಿದ್ದಾರೆ, ಇವತ್ತಿನವ್ರಿಗೆ ಕೊಟ್ಟಿಲ್ಲ, ನೀವು ನಿರ್ಣಯದ ಬುಕ್ಕಲ್ಲಿ ಇದೆ ಅಂತೇಳಿ ಕೊಡ್ಬೋದಿತ್ತಲ್ಲ, ಇಲ್ಲ ಅಂತಾದರೂ ಕೊಡ್ಬೋದಿತ್ತು, ಇದೆ ಅಂತಲೂ ಕೊಡ್ಬೋದಿತ್ತು. ಈಗ ಇರೋದ್ರಿಂದ ನೀವು ಕೊಡಲಿಲ್ಲ ಅಂತ ಅವರೆಲ್ಲ ಭಾವನೆ. ಮತ್ತೆ ಈಗ ಮತ್ತೆ ಈಗ ಮತ್ತೆ ಅವರು ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿದ್ದಾರೆ. ಈಗ ಅದನ್ನು ಸಹ ನೀವು ನೇರ ಕೊಡಬೇಕಲ್ಲ, ಅವ್ರು ತಾತ್ಕಾಲಿಕ ಅಂತ ಕೊಟ್ಟರೆ ಹೇಗಾಗ್ತದೆ ಸರ್? ಈಗ ನಾವು ಪರ್ಮನೆಂಟ್ ಅಂತ ಮಾಡಲಿಕ್ಕೆ ಸರ್ ಕ್ರಿಯೋಜನಲ್ಲಿ ಇಡಬೇಕು, ಅಮೌಂಟ್ ಇಟ್ಟು ನಾವು ಎಸ್ಟಿಮೇಷನ್ ರೆಡಿ ಮಾಡಿಕೊಂಡು ಕೊಡ್ಬೇಕು ಸರ್. ಈಗ ನಾವು ಆಲ್ರೆಡಿ ಅದು ನಾವು ಫಸ್ಟ್ 6 ನಂಬರ್ ಸ್ಟ್ರೀಟ್ ಲೈಟ್ 6 ನಂಬರ್ ಇದೆಯಲ್ಲ ಸರ್, ಮಾಜಿ ಅಧ್ಯಕ್ಷರಿದ್ರು ಅವಾಗ ಅರ್ಜಿ ಅವರಲ್ಲಿ ಕೇಳಿದ್ದು ನಾನು, ಮುಂಚೆ ನಿರ್ಣಯ ಹೇಗೆ ಮಾಡಿದ್ರಿ ಸರ್ ಅಂತ ಕೇಳಿದೆ. ನಾವು ಅರ್ಜಿ ಬಂದ ತಕ್ಷಣ ಕೇಳಿದೆ ಸರ್. ಅವ್ರು ಹೇಳಿದರು ಇಲ್ಲ ಸರ್, ನಾವು ಅವಾಗ ನಿರ್ಣಯ ಮಾಡಿದ್ದು 1 ಕಂಬಕ್ಕೆ 1 ಲೈಟ್ ಅಳವಡಿಕೆಗೆ ಮಾತ್ರ ನಾವು ನಿರ್ಣಯ ಮಾಡಿದ್ದೇವೆ, 4 ಲೈಟಿಗಿಲ್ಲ ಅಂತ ಅವರು ಓಪನ್ ಆಗಿ ಹೇಳಿದರು. ಅದು ನಿರ್ಣಯ ಮಾಡಿದ್ರಿ ಸರ್, ಮಾಡಿದ್ದೇವೆ ಸರ್ ಅಂತ ಹೇಳಿದರು. ಬಟ್ ನಾವು ನಿರ್ಣಯ ಕಾಪಿ ಹುಡುಕಿದ್ವಿ ಸರ್, ಇಲ್ಲಿವರೆಗೆ ಆದರೆ ನಿರ್ಣಯ ಕಾಪಿ ಸಿಕ್ಕಿಲ್ಲ. ನೆಕ್ಸ್ಟ್ ಮೀಟಿಂಗಲ್ಲಿ ನಿರ್ಣಯ ಮಾಡಿ ನಾವು KBಗೆ ಲೆಟ್ರ್ ಮಾಡಿದ್ದೇವೆ, ಮತ್ತು ಅದು ಒಪ್ಪಿಗೆ ಪತ್ರವನ್ನು ಕೊಟ್ಟಿದ್ದೇವೆ. ಮತ್ತು ಅದರಲ್ಲೇನ ವ್ಯತ್ಯಾಸ ಮಾಡಿ ಕೊಡಿ ಅಂತ ಹೇಳಿದರು AW ಅವರು. ಆಯಿತು, AW ಅವರ ಜೊತೆ ಫೋನಲ್ಲಿ ಮಾತಾಡಿ ನಾ ಯಾವ ರೀತಿ ಲೆಟ್ರ್ ಕೊಡಬೇಕು ಆ ರೀತಿ ಲೆಟ್ರ್ ಕೊಡ್ತೇನೆ ಸರ್, ಮಾಡು ಅಂತೇಳಿ ಫೋನಲ್ಲಿ ಮಾತಾಡಿದ್ದೇನೆ ಸರ್. ನಾನು ಕೊಟ್ಟಿದ್ದೇನೆ ಸರ್. ನೆನಪಿರಲಿ, ಅಧಿಕಾರಿಗಳು ಎಲ್ಲರ ಅಧಿಕಾರಿಗಳು ಹೇಳೋದು ನಾನು, ಯಾರ ವೈಯಕ್ತಿಕ ಸಮಸ್ಯೆಗಳಿಗೆ ನೀವು ಅಲ್ಲ, ಇದು ಸಾರ್ವಜನಿಕ ಮಕ್ಕಳ ಆಟದ ಮೈದಾನದಲ್ಲಿ ಊರಿನವರು ಯುವಕರು ಆಟ ಆಡೋದಕ್ಕೆ ನೀವು ರಾಜಕೀಯ ಸೇರಿಸಿಕೊಂಡು ನೀವು ಅದರ ಭಾಗ ಆದರೆ ಮತ್ತು ನಿಮಗೆ ಇದು ಒಳ್ಳೆಯದಾಗಲ್ಲ. ಸಾರ್ವಜನಿಕ ಉದ್ದೇಶ ಇಟ್ಟುಕೊಂಡಾಗ ನೀವು ಮಕ್ಕಳು ಆಡುವಂಥದ್ದು, ಯುವಕರು ಸಂಜೆ ಹೊತ್ತು ಆಡುವಂಥದ್ದು, ಅದಕ್ಕೆ ನೀವು ಒಂದು ಆಯ್ತಪ್ಪ ಇಷ್ಟು ಲೈಟುಗಳು ಎಲ್ಲೆಲ್ಲ ಲೈಟ್ ಇಲ್ವ ಈಗ? ಸರ್ ಅದರಲ್ಲಿ ನಾವು ದೊಡ್ಡ ಹೈಮಾಸ್ಕ್ ಲೈಟ್ ಏನಾಗ್ತಾ ಇಲ್ಲ ಸರ್. ಮಕ್ಕಳಿಗೆ 1-2 ಲೈಟನ್ನು ಹೆಚ್ಚುವರಿ ಹಾಕುವಂಥದ್ದು, 2 ಲೈಟ್ಗಳು ಮಾತ್ರ. ಮಕ್ಕಳಿಗೆ ಒಂದು ಟ್ರೈನಿಂಗಿಗಾಗಿ ನಾವು ಬೆಳಿಗ್ಗೆ ಸಾರ್ವಜನಿಕರ ಬೇಡಿಕೆ ಮೇರೆಗೆ ನಾವು ಇದರಲ್ಲಿ ಸಾಮಾನ್ಯ ಸಭೆಯಲ್ಲಿ ನಿರ್ಧಾರ ಮಾಡ್ಕೊಂಡು ಹೇಳಿದ್ದು, ಮಾನವೀಯತೆ ನೆಲೆಯಲ್ಲಿ ನಮಗೆ ಕೊಡ್ಬೋದಲ್ಲ ಸರ್. ನಾವು ಪಂಚಾಯತಿಯಿಂದ ಬಿಲ್ ಕಟ್ತಾ ಇದ್ದೇವೆ. ಈಗ ಅದನ್ನು ಇವರು ಎಷ್ಟು ದಿವಸದೊಳಗೆ ಅಳವಡಿಸ್ತೀರಿ ಹೇಳಿ ಸರ್? ಅವ್ರು ಲೆಟರ್ ಕೊಟ್ಟಿದ್ದಾರೆ. ಸಮಸ್ಯೆ ನಮ್ಮ ಕಡೆಯಿಂದ ಏನು ಸಮಸ್ಯೆ ಇಲ್ಲ. ಈಗ ಕನೆಕ್ಷನ್ ನಾಳೆ ಕೊಡ್ತೀರಾ ನೀವು? ಅಲ್ಲ ಲೈಟ್ ಇದೆಯಲ್ಲ ಈಗ ಅಲ್ಲಿ? ಅಲ್ಲ ಲೈಟ್ ಇದೆ ಸರ್, ಲೈಟ್ ಇದೆ ಸರ್. ನಾವು ನೈಟ್ ಇರುವಾಗಲೇ ಸಡನ್ಲಿ ಅವರು PD ಅವರು ಅಲ್ಲ ಒಂದು ನಿಮಿಷ, ಲೈಟಿಗೆ ನಾಳೆ ಕನೆಕ್ಷನ್ ಕೊಡ್ಬೋದಲ್ಲ? ನಿರ್ಣಯ ಮಾಡ್ತೀರಲ್ಲ ನಾಳೆ? ಈಗ ಮತ್ತೆ ಪುನಃ ಇಂಗ್ಲೀಷ್ ಹೇಳಿಲ್ಲ ನನಗೆ. ಅಲ್ಲ ನಿರ್ಣಯ ಆಗಿದೆ ಅಲ್ಲ ಸರ್ ಈಗ? ಸರ್ ಈಗ ನಿರ್ಣಯ ಆಗಿದೆ, ನಾಳೆ ಕೊಡಲಿ. ಅಲ್ಲ ಅದನ್ನೇ ಹೇಳ್ತಾ ಇರೋದು. ಈಗ ಇನ್ನು ಇವರೇ ನೀವಿದ್ದೀರಿ, PDO ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ, ಮೆಸ್ಕಾಂನವರಿದ್ದಾರೆ. ಜಯವರೇ ಕೊಡ್ಲಿಕ್ಕೆ ಆಗೋದಿಲ್ವಾ? ಜಯವರೇ ಹೇಳಿ. ಶಾಲೆಯವರ ಪರ್ಮಿಷನ್, ಶಾಲೆ ಫೀಲ್ಡಲ್ಲಿದೆ, ಹಾಗಾಗಿ ಶಾಲೆಯವರ ಪರ್ಮಿಷನ್ ಇದ್ದು ಅವ್ರು ಮಾಡ್ಬೋದು ಅಂತ ಹೇಳಿದರೆ ಮಾಡ್ಬೋದು ಸರ್. ಹೌದು ಶಾಲೆಯಲ್ಲಿ ಕೊಟ್ಟಿದ್ದಾರೆ ಸರ್. SDMC ಪರ್ಮಿಷನ್ ಕೊಟ್ಟಿದ್ದಾರೆ. SDMC ಪರ್ಮಿಷನ್ ನಿಮಗೆ ತಂದು ಕೊಟ್ಟಿದ್ದೀರಲ್ಲ? ನೀವು ಅದರ ಒಂದು ನಿಮಿಷ ಅದರ ಒಂದು ಕಾಪಿಯನ್ನು JEಗೆ ಕೊಡಿ, ನಾಳೆ ಕನೆಕ್ಷನ್ ಕೊಡಬೇಕು. ನೀವು ಬೇರೆ ಏನಿಲ್ಲಲ್ಲ ಸಮಸ್ಯೆ ಸರ್? ಅದರಲ್ಲಿ ಅದೇ ಹೇಳಿದ್ನಲ್ಲ, ಅದು ಅಲ್ಲಿ JEಗೆ ಲೆಟರ್ ತಲುಪಿದೆ. ಇವರು NOC ಕೊಟ್ಟದಲ್ಲಿ ತಾತ್ಕಾಲಿಕ ಅಂತ ಹಾಕಿದ್ದಾರೆ. ಆಗ AE ಹೇಳಿದ್ರು ಅಂತ ಹೇಳಿದರೆ ಅದು ತಾತ್ಕಾಲಿಕ ಆಗಿದ್ದರೆ ಸ್ವಲ್ಪ ದಿನಕ್ಕೆ ಮಾತ್ರ. ನೀವು ತಾತ್ಕಾಲಿಕ ಅಂತ ಶಬ್ದ ಯಾಕೆ ಹಾಕಿದ್ದು ಅಂತ ಅವ್ರು ಕೇಳಿದರು. ಯಾರು AE ಅವರು? ಇವರು ಕೇಳಿದಾಗ ಅಲ್ಲ ಸರ್, ನಾ ಹೇಗೆ ಲೆಟ್ರ್ ಬೇಕಾ ಕೊಡ್ತೇನೆ ಅಂತ ಹೇಳಿದ್ದೀನಿ. AW ಅವ್ರು ಕಾಲ್ ಮಾಡಿ ಒಂದು ಕೆಲಸ ಮಾಡಿ, ಇವರೇ ನಾಳೆ ಆ ತಾತ್ಕಾಲಿಕ ಶಬ್ದವನ್ನು ತೆಗೆದು ಪರ್ಮನೆಂಟ್ ಅಂತೇಳಿ ನಾಳೆ ಲೆಟ್ರ್ JEಗೆ ಕೊಡಿ. ನಿಮಗೆ ಶಾಲಾಭಿವೃದ್ಧಿ ಸಮಿತಿಯಿಂದ ಪರ್ಮಿಷನ್ ಬಂದಿದೆ, ನೀವು ಅವರಿಗೆ ಕೊಡಿ, ನಾಳೆ ಅವರು ಕನೆಕ್ಷನ್ ಕೊಡ್ತಾರೆ. ನಾನು ಅವ್ರ ಲೆಟರ್ ಸಮೇತ ಕೊಟ್ಟಿದ್ದು ಶಾಲಾ ಸಮಿತಿ ಅಭಿವೃದ್ಧಿ. ಆಟದ ಮೈದಾನಕ್ಕೆ ಅಂತಲೇ ಅಲ್ವಾ? ಮತ್ತೇನು ಆಟದ ಮೈದಾನಕ್ಕೆ ಇರೋದು ಅದು? ಒಂದು ನಿಮಿಷ ಗಡಿಬಿಡೋಣ. ಅಲ್ಲಲ್ಲ ಅದು ನಾನೇ ಕ್ಲಿಯರ್ ಮಾಡ್ತೇನೆ ರೀ, ನಾಳೆ ಕೊಡ್ತೀರಲ್ಲ? ಹಾಂ ಅಲ್ಲ, ನೀವು ನಾಳೆ ಕೊಟ್ಟಿಲ್ಲ ಅಂದರೆ ನಾನೇ ಬಂದು ಕೂತ್ಕೊಳ್ತೇನೆ ಮತ್ತೆ ಸಂಜೆ ಅಲ್ಲಿ. ಯಾಕಂದ್ರೆ ನೀವು ಒಂದ್ಸಲ ಇಲ್ಲಿ ಒಪ್ಪಿಕೊಂಡ್ರೆ ಒಪ್ಪಿಕೊಳ್ಬೇಕು, ಇಲ್ಲ ಅಂತೇಳಿದ್ರೆ ಇಲ್ಲ ಹೇಳ್ಬೇಕು ಅಷ್ಟೇ. ನನಗೇನು ನೀವು ಅಧಿಕಾರಿಗಳು ಮತ್ತು ಇಲ್ಲಿ ಮುಖಸ್ತುತಿಗೆ ಮಾತಾಡೋದು ಬೇಡ. ಇವರೇ ನಿಮ್ಮ ಜವಾಬ್ದಾರಿ ಅದನ್ನು. ನೀವು ಒಂದು ನಿಮಿಷ, ಅವರ ಜವಾಬ್ದಾರಿ, ನೀವು ಮೆಸ್ಕಾಂನವರನ್ನು ಮತ್ತು PDO ಕೋಆರ್ಡಿನೇಟ್ ಮಾಡಿಕೊಂಡು ಇಮಿಡಿಯೇಟ್ ನಾಳೆಗೆ ಪರ್ಮಿಷನ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿ.
ಸರ್, ನಾವು ಬಜರೆಯಲ್ಲಿ ಸಾಧಾರಣ ಒಂದು 5 ವರ್ಷದ ಮೊದಲು ಮನೆ ನಿವೇಶಕಂತ ಜಾಗ ಇಟ್ಟಿದ್ದೇವೆ. ಅದು ಎಲ್ಲ ಅಲಾಟ್ಮೆಂಟ್ ನಮ್ಮ ಕೈಗೆ ಬಂದಿದೆ ಮತ್ತು ಎಲ್ಲ ಆಗಿದೆ. ಬೇಲಿ ಸಹ ನಾವು ಒಂದು 3 ವರ್ಷದ ಮೊದಲು ಬೇಲಿ ಸಹ ಆಗಿದೆ. ಅದರಲ್ಲಿ ಸಣ್ಣ ಪುಟ್ಟ ಕೆಲವು ಮರಗಳುಂಟು. ಮತ್ತು ಇಂಜಿನಿಯರ್ ಪ್ಲ್ಯಾನ್ ಆಗಿ ಅದು ಸೈಟ್ ಪ್ಲ್ಯಾನ್ ಎಲ್ಲ ಆಗಬೇಕು. ಅದು ಪ್ರಕ್ರಿಯೆ ಇನ್ನೂ ಆಗ್ತಾಯಿಲ್ಲ ಸರ್. ನಮ್ಮ ಪಂಚಾಯತಿಯಿಂದ ಇನ್ನೂ ಹೋಗಿದೆ ಅದರಲ್ಲಿ, ಇನ್ನೂ ಆ ಬಗ್ಗೆ ಏನು ಇದಾಗಲಿಲ್ಲ. 40,000 ಇದ್ದದ್ದು ಕೊಡಿ ಅಲ್ವಾ? ಹೆಚ್ಚುವರಿ ಅಮೌಂಟ್ ನೀವು ಇಟ್ಕೊಂಡು ಸರಿ ಮಾಡ್ತೇವೆ ಅಂತ ಹೇಳಿದ ಅದೇ ಅಲ್ಲ ಬಜೆರೆದ್ದು. ನಾವು ಲೆಟರ್ ಕೂಡ ಕೊಟ್ಟಿದ್ದೇವೆ, ಬೇಗ ಮಾಡಿ. ಈಗ 1 ತಿಂಗಳಾಯಿತು ನಿಮಗೆ ಕೊಟ್ಟು, ಏನು ಅದನ್ನು ಬೇಗ ಮುಗಿಸಿ ಅಲ್ವಾ? ನಿಮ್ಮ ಹಣ ಹಾಕ್ಕೊಂಡು ಅದನ್ನು ಡೆವಲಪ್ ಮಾಡಿ. ಅದೇ ಅಲ್ಲ, 1 ಎಕರೆ ಎಷ್ಟೋ ಇದೆ ಅಲ್ವಾ? 40 ನಿವೇಶನ. ಹಾಂ ಹಾಂ, ನೋಡಿ ಅನುದಾನ ಈಗ ಅದು ಒಂದು ಸೈಟಿಗೆ 3,000 ಬರೋದು. ನಿಮ್ದೇನು 38 ಉಂಟು ಸರ್. ಒಂದು 38 ಉಂಟು. ಒಂದು 38 ಬಂದದ್ದು, ಅದರ ಕೆಲಸ ಆಗಿದೆ ಅಂತೆ ಅಲ್ವಾ? ಈಗ ಉಳಿದದಕ್ಕೆ ನಿಮ್ಮ ಪಂಚಾಯತಿಂದ ಸ್ವಲ್ಪ ಇಟ್ಕೊಂಡು ಮಾಡಬೇಕು. ಪ್ಯಾರಲಲ್ಲಿ ನೀವು ಬಡಾವಣೆ ನಕ್ಷೆ ಎಲ್ಲ ಆಗಿದೆ ಅಲ್ಲ, ನಿವೇಶನ ಸೈಟ್ ಎಲ್ಲ ಆಗಿದೆ, ಎಷ್ಟಾಗ್ತದೆ ಅಂತ ಆಗಿದೆ. ನೀವು ಗ್ರಾಮ ಸಭೆಯಲ್ಲಿ ಅದರ ಒಟ್ಟೊಟ್ಟಿಗೆ ಗ್ರಾಮ ಸಭೆಯಲ್ಲಿ ಆ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ವಿತ್ ಫೈಲ್ ಅದರ ಡಾಕ್ಯುಮೆಂಟ್ಸ್ ಎಲ್ಲ ಇರ್ತದೆ, ಅದನ್ನು ನಮಗೆ ಕಳಿಸಿ, ಅದು ನಿಗಮಕ್ಕೆ ಹೋಗ್ತದೆ. ಅದನ್ನು ಮಾಡ್ತೇವೆ ನಾವು. ಸೇರಿ ಸರ್, ನಾವು ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಈ ಅಭಿವೃದ್ಧಿ ಬಗ್ಗೆನೇ ನಾನು ಆಲ್ರೆಡಿ ಈಗ ನಿಧಿ ಕ್ರಿಯೋಜನ ಅಮೌಂಟನ್ನು ಸದಸ್ಯರ ವೈಸು ವಾರ್ಡ್ ವೈಸು ವಿಂಗಡಣೆ ಮಾಡಿ ಕೊಟ್ಟೇ ಆಗಿದೆ ಸರ್. ಆ ಕೊಟ್ಟ ಅಮೌಂಟಲ್ಲಿ ಅವ್ರು ಇಟ್ಕೋಬೇಕು ಈಗ ವಾರ್ಡಲ್ಲಿ ಸರ್. ಈಗ ನಾನು ಎಕ್ಸ್ಟ್ರಾ ಇಟ್ಕೊಳ್ಳಿಕ್ಕೆ ನನ್ನ ಬಜೆಟಲ್ಲಿ ಅಷ್ಟು ಅಮೌಂಟ್ ಈಗ ಈ ವರ್ಷದ ಕ್ರಿಯೋಜನ ಆಗಿದೆ ಸರ್. ಈಗ ನಾನು ಯಾವ ಬಜೆರೆ ಸರ್ ಆ ಸೈಟಿನ ಬಗ್ಗೆ ನಂದೊಂದು ಯಾಕಂತ ಹೇಳಿದ್ರೆ, ಹೋಸಲ ಅದನ್ನು ಲೆವೆಲ್ ಮಾಡುವಾಗ ಫಾರೆಸ್ಟ್ನವರು ಬಂದು ಮರ ಕಟ್ಟಲಿಕ್ಕೆ ಬಿಡುವುದಿಲ್ಲ, ಅವರಾಗಿ ಮರ ತೆಗೆಯುವುದಿಲ್ಲ. ಅದರದ್ದು ಹೋಸಲ ಅದೇ ರೀತಿ ಆಗಿದೆ. ಅಲ್ಲ, ಮರ ಅಷ್ಟು ದೊಡ್ಡ ಮರಗಳಿವೆಯಾ ನೋಡಿದ್ದೀನಿ? ಆಚಾರ್ಯ ಬಿಡಿ ಸರ್, ನೀವೊಂದು ಹೇಳ್ಬೇಕು ಸರ್, ಅದು ಕರೆಕ್ಟಾಗಿ ನಮಗೆ 2 ಸಲ ಅರಣ್ಯ ಇಲಾಖೆಗೆ ನಾವು ಲೆಟರ್ ಮಾಡಿದ್ದೇವೆ. ಒಂದು ನಿಮಿಷ, ಅದು ನಿಮ್ಮದು ಪ್ಲಾಂಟೇಶನ್ ಅಲ್ಲ ಸುಬ್ರಹ್ಮಣ್ಯರೇ? ಪ್ಲಾಂಟೇಶನ್ ಅಲ್ಲಲ್ಲ, ಪ್ಲಾಂಟೇಶನ್ ಅಲ್ಲದಿದ್ದರೆ ಅದನ್ನು ಇಮಿಡಿಯೇಟ್ ನೀವು ಪರ್ಮಿಷನ್ ತೊಗೊಂಡು ಅದನ್ನು ಅಲ್ಲ ಸರ್, ಹೋಸಲ ಮತ್ತೆ ಊರಿನವರ ಕೊಂಡೋಗ್ಲಿಕ್ಕೆ ಹೇಳಿದ್ದೆವು, ಆಗ ಇವರು ಬಿಡಲಿಲ್ಲ ಕೊಂಡೋಗ್ಲಿಕ್ಕೆ. ಮತ್ತೆ ಇಲ್ಲ ಅದು 1 ನಿಮಿಷ ಇವರೇ, ಪ್ಲಾಂಟೇಶನ್ ಅಲ್ಲದಿದ್ದರೆ ಅದು ಆ್ಯಸ್ ಯೂಶುವಲ್ ಪ್ರೊಸೀಜರ್ ಪ್ರಕಾರ ಮಾಡಿಕೊಂಡು ಅದನ್ನು ಇಮಿಡಿಯೇಟ್ ಕ್ಲಿಯರ್. DRF ಅಥವಾ ಗಾರ್ಡ್ ಇದ್ದೀರಾ ಇಲ್ಲಿಯಾ ಈ ವ್ಯಾಪ್ತಿಯ? ಫಾರೆಸ್ಟರ್ ಬನ್ನಿ ಸ್ವಲ್ಪ. ಅವರಿಗೆ ಗೊತ್ತಿರಲ್ಲ ನೋಡಿ. ಅದು ಕ್ಲಿಯರ್ ಕಂದಾಯ ನಿವೇಶನ, ಅದನ್ನು ನಮಗೆ ಪಂಚಾಯತಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಚಿಕ್ಕ ಪುಟ್ಟ ಏನೋ ಇದಿದೆ, ಗಿಡಗಳು ಬೆಳೆದಿವೆ. ಅದನ್ನು ನಮ್ಮ ಲೆವೆಲಲ್ಲೇ ಮಾಡಲಿಕ್ಕೆ ಬಿಡಿ, ಇಲ್ಲಾಂದರೆ ನೀವು ಮಾಡಿಕೊಡ್ಬೇಕು. ಅದನ್ನು ಕಡಿಲಿಕ್ಕೆ ಮತ್ತು ಅದು ಆ ಪರ್ಮಿಷನ್ ಅರಣ್ಯ ಅದೆಲ್ಲ ಬೇಡ ಅಲ್ವಾ? ಚಿಕ್ಕ ಪುಟ್ಟದ್ದು ಇರೋದಂತೆ, ಅದನ್ನು ನೀವು ಮಾಡಿಕೊಡ್ಬೇಕು. ರೇಂಜರ್ ಅವರು ಕೂಡ ಇದ್ದಾರೆ ಅಲ್ಲ? ಈಗ ಒಂದು ಮುಗಿದ ಕೂಡಲೇ ಒಂದು ನೋಡ್ಕೊಂಡು ಹೋಗಿ ಆಯಿತು. ಅದನ್ನೊಂದು ಇಮಿಡಿಯೇಟ್ 2 ಸಲ ನೋಟಿಸ್ ಪಂಚಾಯತಿಯಿಂದ ಕೊಟ್ಟಿದ್ದಾರೆ, ನಾಳೆಗೆ ಇಮಿಡಿಯೇಟ್ ಅದನ್ನು ಮುಗಿಸ್ಬಿಡಿ ಅದನ್ನು. ಸರ್, ಮತ್ತೊಂದು ತಹಶೀಲ್ದಾರ್ ಅವರ ಮನವಿ. ನಮ್ಮದು ಬಜರೆ ಗ್ರಾಮದಲ್ಲಿ ಒಂದು ಬೋರ್ವೆಲ್ ತೆಗೆದಿದ್ದೇವೆ ನಾವು. ಬೋರ್ವೆಲ್ ಅದು ನಾವು ರೋಡ್ ಮಾರ್ಜಿನಲ್ಲೇ ತೆಗೆದದ್ದು ಸರ್. 1 ನಿಮಿಷ. ಆನಂತರ ಅವರು ನಾವು ಬೋರ್ ತೆಗ್ದಾಯಿತು, ಅದ್ರ ಮೊದಲು ಅವರು ನಮ್ಮದು ಪಟ್ಟಲೆ ಅಂತ ಏನು ಹೇಳಿಲ್ಲ. ಶಾಸಕರ ವತಿಯಿಂದ ಸಿಮೆಂಟ್ ರಸ್ತೆ ಆಗಿದೆ, ಕರೆಂಟ್ ಬಂದಿದೆ, ಪೈಪ್ಲೈನ್ ಹೋಗಿದೆ, ಎಲ್ಲ ಆಗಿದೆ. ಆನಂತರ ನಾವು ಅವರು ಬಿಡಲಿಲ್ಲ, ಪಂಪ್ ಹಾಕ್ಲಿಕ್ಕೆ ಬಿಡುವುದಿಲ್ಲ. ಮತ್ತು ನಾವು ಮನವಿ ಮಾಡಿದ್ದೇವೆ, ಮತ್ತು ಪಂಚಾಯತಿಂದ ನಿಮಗೆ ಲೆಟ್ರ್ ಮಾಡಿದ್ದೇವೆ ಸರ್. ತಹಸೀಲ್ದಾರ್ ಮುಖಾಂತರ ನಮಗೆ ಸರ್ವ್ ಮಾಡಬೇಕು. ಯಾಕಂದರೆ ಊರಿನ ಜನಗಳಿಗೆ ಗೊತ್ತಾಗ್ತದೆ ಅವರು ಪಟ್ಟಲೇನ ಅಥವಾ ಬೇರೆ ಏನಾದರೂ. ಅದು ಅವರು ಪೋಸ್ಟಲ್ ಮಲ್ಲು ಅವರು ಬಂದು ಸರ್ ಖಾಲಿ ಆ್ಯಪಲ್ಲಿ ನೋಡಿದ್ದಾರೆ. ಆ್ಯಪಲ್ಲಿ ನೋಡಿದ್ಬಿಟ್ಟು ನಮಗೆ ಸರ್ ನಮಗೆ ಅಳತಾಗಬೇಕು ಯಾವ ರೀತಿ ಇದೆ ಈಗ. ಸರ್ ಅದು ನೀವು ಮತ್ತೆ ಮೊನ್ನೆ ಕಾಲ್ ಮಾಡಿದ್ರಿ, ಅದಕ್ಕೆ ನಾನು ಒಂದು 2 ದಿನ ಹಿಂದೆ ನಾನು AW ಮತ್ತೆ ಅದು 3ನೇ ಸಲ ಸ್ಪಾಟಿಗೆ ಹೋಗಿದ್ವಿ. ಈಗ ಏನಂದರೆ ಸರ್, ಇವರೇನು ಹೇಳೋದು ಅಂದರೆ ಸುತ್ತಮುತ್ತಲಿನವರಿಗೆಲ್ಲ ನೋಟಿಸ್ ಮಾಡಿ ಹದ್ದುಬಸ್ತು ಮಾಡಬೇಕಂತ. ಓಕೆ, ಹಾಂ ಅದೊಂದು ಆಗಬೇಕು. ಅದಕ್ಕೆ ನಿಮಗೆ ಗ್ರಾಮ ಪಂಚಾಯತಿಯಿಂದ ಇದು ಬೇಕಾ, ಅರ್ಜಿ ಬೇಕಾ? ಮಾಡಿಕೊಟ್ಟಿದ್ದೀವಿ. ಅಲ್ಲ ಅದು ಅವರು ಅಲ್ಲಲ್ಲ ಆ ಥರ ಹದ್ದುಬಸ್ ಥರ ಮಾಡಬೇಕು. ಅವರು ಸುಮ್ಮಗೆ ಅದು ನಂದು ಇದು ನಂದು ಎಲ್ಲ ಹೇಳ್ತಾರೆ ಅವರು, ಆ ಕಡೆನೂ ಈ ಕಡೆನೂ ಒಂದು ಸಾರ್ವಜನಿಕ ಕೆಲಸಕ್ಕೆ. ಅದಕ್ಕೋಸ್ಕರ ಅದೊಂದು ಕ್ಲಿಯರ್ ಮಾಡಿ ಕೊಟ್ಟರೆ ನಾವು ಏನು ಮಾಡಲಿಕ್ಕೆ, ಅದು ನಮ್ಮ JJM AW ಅವರು ಶಾಸಕರೇ, ಅದು ಈಗ ಒಂದು ಕೆಲಸ ಮಾಡುವ, ಅದಕ್ಕೆ ಹದ್ದುಬಸ್ತು ಮಾಡಿ ಅರ್ಜಿ ಪಂಚಾಯತಿಯಿಂದಲೇ ಕೊಡಿ. ಪಂಚಾಯತ್ ಅರ್ದು ಯಾರು ಅಲ್ಲ ಪಂಚಾಯತ್ನವ್ರು ಕೊಡಿಲ್ಲ. ಯಾಕಂತ ಹೇಳಿದ್ರೆ ರಸ್ತೆ ಇದೆ, ಪಂಚಾಯತಿಗೆ ಬೋರಿನ ಅಳವಡಿಕೆ ಕೊರದಾಗಿದೆ. ಈಗ ಅದು
ಸರ್ ನಾವು ಹದ್ದುಬಸ್ತು ಮಾಡಲಿಕ್ಕೆ ನೀವೇ ಕೊಡಿ ಪಂಚಾಯತಿಯಿಂದ ಹದ್ದುಬಸ್ತು ಮಾಡಿ. ADLR ಅವರು ಇದು ಎಲ್ಲಿದ್ದಾರೆ? ADLR ಅವರು ತಕ್ಷಣ ಅದನ್ನು ಸರ್ವೆ ಮಾಡಿ ಹದ್ದುಬಸ್ತು ಮಾಡಿ. ಅದು ಆ ರಸ್ತೆ ಈಗದಲ್ಲ, ಪುರಾತನ ಕಾಲದ ಇದ್ದ ರಸ್ತೆ. ಅದು ಇನ್ನು ಅವ್ರದ್ದು ನಮ್ದು ಅಂತ ಹೇಳಿಗಲ್ಲ. ಮತ್ತೆ ಒಂದು ತಹಶೀಲ್ದಾರ್ ಅವರು ಇಡೀ ಊರು ನಂದು ಅಂತ ಹೇಳ್ತಾರೆ. ನೀವು ಕೇಳಲಿಕ್ಕೆ ಬರ್ತದಾ? ಎಷ್ಟು ಎಕರೆ ಜಾಗಗಳು ಅವರ ಹತ್ರ ಇದೆ ಸರಕಾರಿ ಜಾಗ? ಅವರು ಅದನ್ನು ಬಿಡದಿದ್ರೆ ಆ ಸರ್ಕಾರಿ ಜಾಗವನ್ನು ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ನಾವು ಅಳತೆ ಮಾಡಿ ಕೊಡ್ತೇವೆ ಹೇಳಿ. ಆಗ ಬರಲೇಬೇಕು ಅವರು. ಅದೀಗ ಅದನ್ನು ಹದ್ದುಬಸ್ತು ಮಾಡಿದಾಗ ನೀವು ಹೇಳಿದ ರೀತಿಯಲ್ಲಿ ಎಕ್ಸಾಕ್ಟ್ ಎಷ್ಟು ಯಾರದ್ದು ಏನು ಅಂತ ಬರ್ತದೆ ಸರ್. ಮತ್ತೊಂದು ಸರ್ ಗಮನ, ಇಮಿಡಿಯೇಟ್ ಅದನ್ನು ಇವು ಅವರು ಕ್ಲಿಯರ್ ಮಾಡಬೇಕು. ಶಾಸಕರೇ ಒಂದು ನಿಮಿಷ, ಮತ್ತೊಂದು ಗಮನಕ್ಕೆ ಎಂತ ಗೊತ್ತು ಸರ್, ನಮಗೆ ಅದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಒಂದು ಮಾರ್ಗ ಆಗಿದೆ ಸಾರ್ವಜನಿಕವಾಗಿ, ಎಷ್ಟೋ ನಾವು ಹುಟ್ಟುವ ಮೊದಲು ಮಾರ್ಗ ಇದೆ ಸರ್. ಕರೆಂಟು 2 ಲೈನ್ ಬಂದಿದೆ, ಪೈಪ್ಲೈನ್ ಭಗವಂತ ಇದಕ್ಕೆ ಪೈಪ್ಲೈನ್ ಆ ಕಡೆ ಹೋಗಿದೆ, ಚರಂಡಿ ಆ ಕಡೆ ಉಂಟು. ಇದು ಅದಕ್ಕಿಂತ ಒಳಗೆ ಮಾರ್ಗದಲ್ಲೇ ಇದೆ. ಹಾಂ, ಅದಕ್ಕೇನದು ವ್ಯವಸ್ಥೆ ಇಲ್ಲ ಸರ್. ಸರ್ಕಾರದ ವತಿಯಿಂದ ಒಂದು ಕುಡಿಯುವ ನೀರಿಗೆ ನಾವೊಂದು ಪ್ರೈವೇಟ್ನವರಿಗೆ ಪರ್ಮಿಷನ್ ಕೊಡುವಾಗ ಹಿಂಬದಿಯಲ್ಲಿ ಬರೀತೇವೆ ಪಂಚಾಯತಿಂದ, ಅವಶ್ಯಕತೆ ಬಿದ್ದರೆ ಪಂಚಾಯತಿಗೆ ನೀರು ನೀವು ಕೊಡಬೇಕು ಅಂತ ಅರ್ಥದಲ್ಲಿ ಇದೆ. ಅದು ಇದು ಮಾರ್ಗದಲ್ಲಿ ಒಂದು ತೆಗೆದದ್ದಕ್ಕೆ, ಏನಾದ್ರು ಹಾಲು ಬಿದ್ದ ಜಾಗದಲ್ಲಿ ತೆಗೆದದ್ದಲ್ಲ. ರೋಡ್ ಬದಿ ನೋಡ್ಬೋದು ಯಾರು ಬೇಕಾದ್ರೆ. ಇವರು ಬಂದಿದೆ ಸರ್, ಇವರು ಸಾಹೇಬರು ತುಂಬ 4 ಸರ್ತಿ ಬಂದರು, ಮೊನ್ನೆ ಕೂಡ ಬಂದಿದ್ದರು. ಹಾಂ, ಅದಕ್ಕೊಂದು ವ್ಯವಸ್ಥೆ ಇಲ್ಲ ಸರ್. ಸರ್ಕಾರ DC ಅಥವಾ ತಹಸೀಲ್ದಾರ್ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ವಾ? ಲೋಕಾಯಣ್ಣ ಹೇಳಿದಾಗೆ ಒಂದು ಇಮಿಡಿಯೇಟ್ ಅದನ್ನು ಕ್ಲಿಯರ್ ಮಾಡಿಕೊಡಿ. ಇಮಿಡಿಯೇಟ್ ಈ ವಾರದಲ್ಲಿ ಅದನ್ನು ಕ್ಲಿಯರ್ ಮಾಡಿಕೊಡಿ. ಅದು ನಿಮ್ಗೆ ಗೊತ್ತಲ್ಲ ಸರ್, ನೀರೇ ಇಲ್ಲ ಸರ್, ಬಾರ್ಡರ್ ಸರ್ ನೀರಿಲ್ಲ ಸರ್. ಮತ್ತೊಂದು ಚಿಕ್ಕ, ನಾವು ಇಂಜಿನಿಯರ್ ಹತ್ರ ಈಗ ಹೇಳಿದ್ದೇವೆ ಸರ್, ನಮ್ಮದು ಹೊಸ ಘಟಕದ ಹತ್ತಿರ ಬೋರ್ವೆಲ್ ಅದು ತುಂಬ ವರ್ಷ ಆಯ್ತು ಸರ್. ನೀರಂದ್ರದ್ದು ಮಡ್ಡೆ ಬರೋದು, ಅದಕ್ಕೊಂದು ಬದಲಿ ಒಂದು ಬೋರ್ನ ಒಂದು ವ್ಯವಸ್ಥೆ ಏನಾದರೂ ಮಾಡಿ. ಹೌದು, ಒಂದು ಈಗ ಅವರು ಅದು ಮಡ್ಡು ಬಂದರೆ ಏನು ಮಾಡ್ತಾರೆ? ನೀರು ಕುಡಿಲಿಕ್ಕೆ ಆಗೋದಿಲ್ಲ ಸರ್. ನೀರು ಪಂಚಾಯತಿಂದ ಕೊಡ್ತೀರಿ, ಏನು ಮಾಡ್ತೀರಿ? ಅದು ನಾವು 15 ಫೈನಾನ್ಸಲ್ಲಿ 1 ಬೋರಿಗೆ ಇಟ್ಕೊಂಡಿದ್ದೇವೆ ಸರ್ ಅಮೌಂಟಿಗೆ. 15 ಹಣಕಾಸು ಯೋಜನೆ ಅಡಿಯಲ್ಲಿ 1 ಬೋರಿಗೆ ಅಮೌಂಟ್ ಇಟ್ಕೊಂಡಿದ್ದೇವೆ ಸರ್ ಅಷ್ಟೇ. ಈಗ ಅಲ್ಲಿ 1 ಎಕ್ಸ್ಟ್ರಾ ಮಾತ್ರ ಇಟ್ಕೊಂಡಿದ್ದೇವೆ ಸರ್. ಅದನ್ನು ನೀವು ಮತ್ತು ಇವ್ರು ನೀವು ಮಾತಾಡ್ಕೊಳ್ಳಿ, ಮಾತಾಡಿಕೊಂಡು ಹೇಗಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಆಯ್ತು ಸರ್. ಹಾಂ, ರೋಡ್ ಸೈಡ್ ಇದು ಬೋರ್ ಸಿಕ್ಕಿದ್ರೆ ನಮಗೆ ಆಚೆ ಒಂದು ಬೋರ್ ತೆಗಿಬೋದು ಪಂಚಾಯತ್. ನೋಡಿ ಸರಿ ಮಾಡು. ಆಯಿತು, ಇನ್ನು ವೈಯಕ್ತಿಕವಾಗಿರುವವರು ಬನ್ನಿ, ಇಲ್ಲಿಂದ ಬಂದು ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಹೋಗಬೇಕು. ಬಂದು ನಿಲ್ಲುವಂಥ ವ್ಯವಸ್ಥೆ ಒಂದು ಆಗಬೇಕು. KSRTC ಡಿಪೋ ಮ್ಯಾನೇಜರ್ಗೆ ಬರ್ತಿದೆ, ಇಲ್ಲಿ ವೇಣೂರುಪೇಟೆಯಲ್ಲಿ 2 ಕಡೆ ಎಕ್ಸ್ಪ್ರೆಸ್ ಬಸ್ಗಳು ಬಸ್ಗಳು ನಿಲ್ಬೇಕಂತ. ಒಂದು ಈ ಕಡೆ 2 ಸ್ಟಾಪ್ ನಿಲ್ಲುವುದಿಲ್ಲ. ಪಂಚಾಯತಿಯಿಂದ ನಿರ್ಣಯ ಮಾಡಿದ್ದಾರೆ, ಆದರೆ ಗೌರ್ಮೆಂಟ್ ಸರ್ಕಾರಿ ಬಸ್ಗಳೆಲ್ಲ ಇಲ್ಲಿ ಬಂದು ಇಕ್ಕಟ್ಟಲ್ಲಿ ನಿಲ್ತದೆ, ಹೊಸ ಬಸ್ ಸ್ಟ್ಯಾಂಡಿಗೆ ಬರೋದಿಲ್ಲ. ಎಲ್ಲ ಬಸ್ಸುಗಳು ಹೊಸ ಬಸ್ ಸ್ಟ್ಯಾಂಡಲ್ಲಿ ಮತ್ತು ಭಾರಿ ಒಳ್ಳೆಯದಾಗ್ತದೆ. ಯಾಕಂದರೆ ಇಲ್ಲಿ ತುಂಬ ಇಕ್ಕಟ್ಟು ಜಾಗ, ಆಕ್ಸಿಡೆಂಟ್ ಆಗೋ ಜಾಗ. ಹೊಸ ಬಸ್ ಸ್ಟ್ಯಾಂಡಿಗೆ ಸರ್ಕಾರಿ ಬಸ್ ಬರೋದೇ ಇಲ್ಲ. ಇಮಿಡಿಯೇಟ್ ತಾಲೂಕ್ ಪಂಚಾಯತಿಯವರೇ ಒಂದು ಡಿಪೋ ಮ್ಯಾನೇಜರಿಗೆ ಬರೀರಿ, ಹೊಸ ಬಸ್ ಸ್ಟ್ಯಾಂಡಲ್ಲಿ KSRTC ನಿಲುಗಡೆ ಮಾಡಲಿಕ್ಕೆ. ಪ್ರೈವೇಟು ಮತ್ತು KSRTC ಯಾರಿದ್ದಾರೆ? KSRTC ಅವರು ಬನ್ನಿ, ಅವ್ರಿಗೆ ಕೊಡಿ ಅಂತೆ. ಹೊಸ ಬಸ್ ಸ್ಟ್ಯಾಂಡಿಗೆ ಅಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ನಿಮ್ಮದು ನಿಲುಗಡೆ ಇಲ್ಲಿ ಟರ್ನಲ್ಲಿದೆ, ಅದನ್ನು ಹೊಸ ಬಸ್ ಸ್ಟ್ಯಾಂಡಿಗೆ ಶಿಫ್ಟ್ ಮಾಡಬೇಕು ಅಂತ ಮನವಿ ಎಲ್ಲರದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಜಾಗ ಇದೆ, ಇಕ್ಕಟ್ಟಿಲ್ಲ, ಎಲ್ರಿಗೂ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಲ್ಲಿ ಹೊಸ ಬಸ್ ಸ್ಟ್ಯಾಂಡಲ್ಲಿ ನಿಮ್ಮದು ಸ್ಟಾಪ್ ಕೊಡಬೇಕು ಅಂತೇಳಿ ಈಗಾಗಲೇ ನಮ್ಮ EO ಅವರು ನಿಮಗೆ ಲೆಟ್ರ್ ಬರೆದಿದ್ದಾರೆ. ಆಯ್ತು ಸರ್. ಮಳೆಗಾಲದಲ್ಲಿ ಇಲ್ಲೆಲ್ಲ ತುಂಬ ಕಷ್ಟ ಆಗ್ತದೆ, ಅಲ್ಲಿ ಒಳ್ಳೆ ವ್ಯವಸ್ಥೆ ಇದೆ, ಕೂರ್ಲಿಕ್ಕೆ ಇದೆ, ಅಲ್ಲಿ ಬಸ್ ಬರಬೇಕು. ಇವರೇ ಈ ಸೇತುವೆಯ ಫಸ್ಟ್ ಸ್ಟಾರ್ಟಿಂಗ್ ಒಂದು ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ, ಅಲ್ಲಿ ತುಂಬ ಜಾಗ ಇದೆ, ಸ್ಪೇಸ್ ಇದೆ. ಅಲ್ಲಿ ನೀವು ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಅಣ್ಣ ಅವರಿಗೆ ಮತ್ತೆ ಜಾಗ ತೋರಿಸಿ ಎಲ್ಲಿ ಮಾಡಬೇಕು ಅಂತೇಳಿ ಮೀಟಿಂಗ್ ಆದ ತಕ್ಷಣ KSRTC ಅವರಿಗೆ ಎಲ್ಲಿ ನಿಲ್ಬೇಕು. ಮಾನ್ಯ ಶಾಸಕರಲ್ಲಿ ನನ್ನದೊಂದು ನಿವೇದನೆ. 1979ರಲ್ಲಿ ನಮ್ಮ ಜನತಾ ಕಾಲೋನಿ ಶಿವಾಜಿನಗರದಲ್ಲಿ ಸೈಟಿಗೆ ರಿಸರ್ವೇಷನ್ ಆಗಿತ್ತು. ಆ ಜಾಗ ನನ್ನ ಮನೆ 205ರಲ್ಲಿ 57ನೇ ಸರ್ವೆ ನಂಬರಲ್ಲಿ ಇದೆ.
ನಮ್ಮ ತಂದೆ ತಾಯಿಗಳಿಗೆ ಅವತ್ತು ಆ ಸಮಯದಲ್ಲಿ ವಿದ್ಯೆ ಅವರಿಗೆ ಗೊತ್ತಿಲ್ಲ, ವಿದ್ಯೆ ಕಲ್ತಿರಲಿಲ್ಲ. ಇವಾಗ ನಾನು ಈ ಹಕ್ಕುಪತ್ರಕ್ಕೆ ಅರ್ಜಿ ಹಾಕಿ ಹಕ್ಕುಪತ್ರ ಮಾಡುವಾಗ 90ರಲ್ಲಿ 1P1 ಇದರಲ್ಲಿ ಕಾಣಿಸಿದ್ದಾರೆ. ಅದು ಪಕ್ಕದ ಸೈಟು. ಅಂದರೆ ನನ್ನ ಮನೆ ಇರುವುದೊಂದು ಸೈಟಲ್ಲಿ, ಸರ್ವೆ ನಂಬರ್ ಇರುವುದರ ಇನ್ನೊಂದು ಸೈಟ್. ನಿಮ್ಮ ವೈಯಕ್ತಿಕ ಸಮಸ್ಯೆ ಅಲ್ಲ ಅದು? ಹೌದು ಸರ್. ಒಂದು ನಿಮಿಷ ಇಲ್ಲಿ ಬನ್ನಿ. ವೈಯಕ್ತಿಕ ಇಲ್ಲಿ ಎಲ್ಲರೂ ವೈಯಕ್ತಿಕದವ್ರು ಬನ್ನಿ. ಸರ್, ಒಂದು ಪಂಚಾಯತ್ ವತಿಯಿಂದ ಒಂದು ಮನವಿ ಸರ್. ನಮ್ಮ 4 ಗ್ರಾಮಗಳು ಇರುವಂಥ ಒಂದು ಪಂಚಾಯತ್. ಇಲ್ಲಿ ನಮಗೆ ಪ್ರಭಾರ PDO ಇರುವಂಥವ್ರು. ಅವರು ಕೆಲವು ಟೈಮಲ್ಲಿ ಅಂಡಿಂಜಿಯಲ್ಲಿ ಹೋಗ್ತಾರೆ ಮತ್ತು ವೇಣೂರಲ್ಲಿ ಇರ್ತಾರೆ. ನಮಗೆ ಪರ್ಮನೆಂಟ್ ಒಂದು PDO ನಮಗೆ ಬೇಕು. ಇಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಮತ್ತು ಇಲ್ಲಿ ವೇಣೂರಿನ ಅಭಿವೃದ್ಧಿಗೆ ಭಾಳಷ್ಟು ತೊಡಕಾಗ್ತದೆ ಇಲ್ಲಿ PDO ಪರ್ಮನೆಂಟ್ ಇಲ್ಲದಿದ್ದರೆ. ಹಾಗಾಗಿ ನಮಗೆ ಒಂದು PDO ಬೇಕು ಅಂತ ನಮ್ಮೊಂದು ಮನವಿ. ಇವರೇ ಪರ್ಮನೆಂಟ್ PDO ಅನ್ನೊಂದು ಮಾಡಿಸ್ಬೇಕಿಲ್ಲಿ. ಮಾನ್ಯ ಶಾಸಕರೇ, ಬಜಿರೆ ಗ್ರಾಮದಲ್ಲಿ ಸ್ಮಶಾನ ಮತ್ತು ಕಸದ ಇಲೆವರಿ ರಸ್ತೆ ಉಂಟು. ಅದಕ್ಕೆ ಆ ರಸ್ತೆ ರಿಪೇರಿ ಆಗಿದೆ. ಸಾಧಾರಣ 1.5 ವರ್ಷ ಆಯಿತು. ಒಮ್ಮೆ 1 ವರ್ಷದ ಹಿಂದೆ BDO ಅವರನ್ನು ಕರೆದಿದ್ದೆವು. ಆ ರಸ್ತೆಯನ್ನೆಲ್ಲ ಪರಿಶೀಲಿಸಿ ಆ ಆಕ್ರಮಣ ಮಾಡಿದವರನ್ನೆಲ್ಲ ದೂರ ಕಳಿಸಿದ್ದಾರೆ. ಆದರೂ ಕೂಡ ಇಷ್ಟರವರೆಗೆ ಕೂಡ ರಸ್ತೆ ರಿಪೇರಿ ಆಗಲಿಲ್ಲ. ಅಂದರೆ ಅದರಲ್ಲಿ ಹೋಗುವ ಪರಿಸ್ಥಿತಿ ಭಾಳ ದುಸ್ಥಿತಿಯಲ್ಲಿ ಉಂಟು. ಆ ಬಜಿರೆಯದ್ದು ಅವರು ಹೇಳಿರೋದ PDO ಅವರೇ, ಅವರು ಹೇಳಿರುವ ರಸ್ತೆಗೆ ಟೆಂಪರರಿ ಸೊಲ್ಯೂಷನ್ಸ್ ಮಾಡಬೇಕು ಅಧ್ಯಕ್ಷರೇ, ಇಮಿಡಿಯೇಟ್. ಸರ್, ಅಲ್ಲಿ ಯಾಕೆಂದರೆ ಆ ಸ್ಮಶಾನಕ್ಕೆ ಹೋಗುವ ರಸ್ತೆ ಉಂಟಲ್ಲ, ನಾನು 1 ಕಿಲೋಮೀಟರ್ ಏನಿಲ್ಲ, ಎಲ್ಲ ಚರಂಡಿ, ರಸ್ತೆ ಮಧ್ಯದಲ್ಲೇ ಚರಂಡಿ ಇದೆ. ಟೆಂಪರರಿಯಾಗಿ ಮಾಡಿಸುವ, ಅವರು ಪಂಚಾಯತಿಂದ ಮಾಡಿಸ್ತಾರೆ ಆದಷ್ಟು ಬೇಗ. ಪಂಚಾಯತಿಂದ ಮಾಡಿಸುವಾಗ ಸ್ಥಳೀಯ ಸದಸ್ಯರು ಕೂಡ ಸ್ವಲ್ಪ ಫಂಡ್ ಎಲ್ಲ ಇಡಬೇಕು ಅದಕ್ಕೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ. ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ. ಇಂದು 50 ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು 32,000 ರೂಪಾಯಿಗಳ ಆದಾಯ. 75 ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು 47,000 ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ. ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮ್ಯಾಂಗ್ಲೋರ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 98454 90100.